Welcome to all second year BCom students to the live session on cost and management accounting paper 2. In the previous two sessions, we have solved two problems on 24 marks problem. And today I'm solving the third important variety problem for 24 marks for the semester exam. Now I will share you my PPT. Now let us understand what is the speciality of this problem. Hope you can see my PPT. Yes. So everybody can see my PPT. Now the speciality of this problem is, look at the credit side. Look at the credit side. WIP is given. Work in progress is given. Correct? See, work in progress. Generally, there are two types of work in progress. Work in progress may be given consolidated, and work in progress may be given different stages. And today's class problem, now look at this. Work in progress is given at material stage, work in progress is given at wages stage, and work in progress also given at factory stage. Now you are given with the work in progress at different stages. When work in progress is given at different stages, how do you adjust? Work in progress ಅನ್ನ ಬೇರೆ ಬೇರೆ ಸ್ಟೇಜ್ ಅಲ್ಲಿ ಕೊಟ್ಟವಾಗ ನಾವು ಹೇಗೆ ಟ್ರೀಟ್ ಮಾಡಬೇಕು? ದ ಆನ್ಸರ್ ಇಸ್ ವೆರಿ ಸಿಂಪಲ್. ಈಗ ಮಟೀರಿಯಲ್ 32,000 ಇದೆ ಅಲ್ಲ, ಇದನ್ನ ನಾವು ಡೈರೆಕ್ಟ್ ಮಟೀರಿಯಲ್ ಕಾಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಾಗಲೇ ಅಲ್ಲಿ ನಾವು ಲೆಸ್ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ 32,000 ಮೈನಸ್ ಮಾಡಬೇಕು. ವೈಲ್ ಪ್ರಿಪೇರಿಂಗ್ ಕಾಸ್ಟ್ ಶೀಟ್ ಮಾಡುವಾಗ ಡೈರೆಕ್ಟ್ ಮಟೀರಿಯಲ್ ಕಾಸ್ಟ್ ಇನ್ನರ್ ಕಾಲಮ್ ಬರೆದು ಲೆಸ್ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ 32,000 ಇಲ್ಲಿದೆ ನೋಡಿ, 32,000 ಮೈನಸ್ ಮಾಡಬೇಕು. ಹಾಗೆ ನೆಕ್ಸ್ಟ್ ಐಟಮ್ ಆಫ್ ದ ಕಾಸ್ಟ್ ಶೀಟ್ ಇಸ್ ಡೈರೆಕ್ಟ್ ವೇಜ್. ಅಲ್ಲೂ ಸಹ ಹಾಗೆ ಡೈರೆಕ್ಟ್ ವೇಜ್ ಅಂತ ಬರೆದು ಲೆಸ್ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಎಟ್ ವೇಜ್ ಸ್ಟೇಜ್ 18,000, ಈ 18,000 ಮೈನಸ್ ಮಾಡಬೇಕು. ಇನ್ನೊಂದು ಆಸ್ ಯೂಶುವಲ್ ಮಾಮೂಲಿ ನಿಮಗೆ ಫ್ಯಾಕ್ಟ್ರಿ ಸ್ಟೇಜ್ ಗೊತ್ತಲ್ಲ, ಬಿಫೋರ್ ರೈಟಿಂಗ್ ವರ್ಕ್ಸ್ ಕಾಸ್ಟ್ ವಿ ಹ್ಯಾವ್ ಟು ಡಿಡಕ್ಟ್ ದಿ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಅಲ್ವಾ. ಸೊ ಹಾಗಿದ್ರೆ ಈಗ ಮೂರು ರೀತಿಯ ನಮಗೆ ಟ್ರೀಟ್ಮೆಂಟ್ ಇದೆ ಅಲ್ಲಿ, ಒಂದು ಕರೆಕ್ಟ್ ಅಲ್ಲ. ಒಂದು ಅಟ್ ಮಟೀರಿಯಲ್ ಸ್ಟೇಜು, ಇನ್ನೊಂದು ಲೇಬರ್ ಸ್ಟೇಜು. ನೋಡಿ, ಮಟೀರಿಯಲ್ ಸ್ಟೇಜಲ್ಲಿ ಒಂದು, ಲೇಬರ್ ಸ್ಟೇಜ್ ವೇಜ್ ಸ್ಟೇಜಲ್ಲಿ ಇನ್ನೊಂದು ಫ್ಯಾಕ್ಟ್ರಿ ಸ್ಟೇಜಲ್ಲಿ. ಈ ಮೂರನ್ನ ಆಯಾಯ ಸ್ಟೇಜಲ್ಲೇ ಮೈನಸ್ ಮಾಡಬೇಕು. ಕ್ಲಿಯರ್? ದಿಸ್ ಇಸ್ ಒನ್ ವೇ ಆಫ್ ಟ್ರೀಟಿಂಗ್. ಇದು ಹೀಗೆ ಮಾಡಬೇಕು, ಈ ಪ್ರಾಬ್ಲಮ್ ಹೀಗೆ ನಾನು ಹೇಳಿದಂಗೆ ಮಾಡಬೇಕು. ಸಪೋಸ್ ನಿಮಗೆ ಈ ರೀತಿ ಮಟೀರಿಯಲ್ ವೇಜಸ್ ಎಲ್ಲ ಕೊಡಲಿಲ್ಲ, ಸಿಂಪ್ಲಿ ಬೈ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಕೊಟ್ಟರು, ಲಾಸ್ಟ್ ಕ್ಲಾಸಲ್ಲಿ ಬಂತು ಅಲ್ವಾ. ಸಿಂಪ್ಲಿ ನಮಗೆ ಬೈ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಕೊಟ್ಟರೆ, ಬೈ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಸೇ ಫಾರ್ ಎಕ್ಸಾಂಪಲ್ 40,000, ಆಗ ನಮಗೆ ಮಟೀರಿಯಲ್ ಸ್ಟೇಜ್ ಎಷ್ಟಂಗೆ ಗೊತ್ತಿಲ್ಲ, ಲೇಬರ್ ಸ್ಟೇಜ್ ಎಷ್ಟಂಗೆ ಗೊತ್ತಿಲ್ಲ, ಕರೆಕ್ಟ್ ಅಲ್ಲ. ಆಗ ಏನು ಮಾಡಬೇಕು? ಆಗ ನಮಗೆ ಮಟೀರಿಯಲ್ ಸ್ಟೇಜಲ್ಲಿ ಮೈನಸ್ ಮಾಡಲಿಕ್ಕಾಗಲ್ಲ, ಲೇಬರ್ ಸ್ಟೇಜಲ್ಲಿ ಮೈನಸ್ ಮಾಡಲಿಕ್ಕಾಗಲ್ಲ. ಆಗ ನಮಗೆ ದೇರ್ ಇಸ್ ನೋ ಅದರ್ ಆಲ್ಟರ್ನೇಟಿವ್, ವಿ ಹ್ಯಾವ್ ಟು ಡಿಡಕ್ಟ್ ಎಂಟೈರ್ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಬಿಫೋರ್ ರೈಟಿಂಗ್ ವರ್ಕ್ಸ್ ಕಾಸ್ಟ್ ಅಂತ ಬರೆಯೋ ಮೊದಲು ಲೆಸ್ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಕನ್ಸಾಲಿಡೇಟೆಡ್ ಅಮೌಂಟ್ ಎಲ್ಲ ಒಟ್ಟಿಗೆ. ಬಟ್ ಈಗ ಹಾಗಾಗಲ್ಲ. ಈಗ ನಮಗೆ ವಿ ನೋ ದ ಮಟೀರಿಯಲ್ ಅಮೌಂಟ್ is 32,000, correct, and we know the wage stage amount 18,000, and we know the factory expense stage 10,000. ಹಾಗಾಗಿ ಬೇರೆ ಬೇರೆ ಸ್ಟೇಜ್ ಗೊತ್ತಿದ್ದ ಕಾರಣ ಆಯಾಯ ಸ್ಟೇಜ್ ಅಲ್ಲಿ ಇದನ್ನು ಮೈನಸ್ ಮಾಡಬೇಕು. ಇದು ಈ ಪ್ರಾಬ್ಲಮ್ ಸ್ಪೆಷಾಲಿಟಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಸೆಮಿಸ್ಟರ್ ಎಕ್ಸಾಮ್. ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ಸೇಮ್ ಪ್ರಾಬ್ಲಮ್ ಫಾರ್ ಯುವರ್ ಸೆಮಿಸ್ಟರ್ ಎಕ್ಸಾಮ್. ಸೇಮ್ ಪ್ರಾಬ್ಲಮ್ ನಿಮಗೆ ಸೆಮಿಸ್ಟರ್ ಎಕ್ಸಾಮ್ ಬರ್ಬೋದು. ಅರ್ಥ ಆಯ್ತಾ? ಅಷ್ಟು ಒಳ್ಳೆ ಪ್ರಾಬ್ಲಮ್ ಇದು. ನಾವು ಲಿಸನ್ ಕೇರ್ಫುಲಿ. ನಾನು ನಿಮಗೆ ನನ್ನ ಎಕ್ಸೆಲ್ ಶೀಟ್ ಇವತ್ತು ನಾನು ಯೂಸ್ ಮಾಡಲ್ಲ. ಐ ವಿಲ್ ಶೋ ಯು ಮೈ ಪಿ ಪಿ ಟಿ ಅಗೇನ್ ವಿತ್ ಆನ್ಸರ್. ಐ ವಿಲ್ ಎಕ್ಸ್ಪ್ಲೈನ್ ಮೈ ಪಿ ಪಿ ಟಿ, ನನಗೆ ಹೇಗೆ ಆನ್ಸರ್ ಬಂತು ಅಂತ ಕೇಳ್ಕೊಳ್ಳಿ. ಮತ್ತೆ ನೀವು ಆಫ್ಟರ್ ದಿ ಕ್ಲಾಸ್ ಯು ಕ್ಯಾನ್, ನಿಮ್ಗೆ ಅರ್ಥ ಆದ ಕಾರಣ ಯು ಕ್ಯಾನ್ ರೈಟ್ ಆನ್. ಓಕೆ, ವೆಲ್, ನಾವು ಫಸ್ಟ್ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿದ್ದು ಫೈನಾನ್ಷಿಯಲ್ ಅಕೌಂಟೆಂಟ್ ಇನ್ಫಾರ್ಮೇಷನು. ನೋಡಿ, ಕಾಸ್ಟ್ ಅಕೌಂಟ್ ಇನ್ಫಾರ್ಮೇಷನ್ ಇದೆ, ಕರೆಕ್ಟ್ ಅಲ್ಲ. ನೋಡಿ, the cost account gives the following information. ಹಾಗಾದ್ರೆ ಇನ್ಫಾರ್ಮೇಷನ್ಗೆ ಇನ್ಫಾರ್ಮೇಷನ್ ಬಿ, ಇನ್ಫಾರ್ಮೇಷನ್ ಸಿ, ಇದು ಮೂರು ರಿಲೇಟೆಡ್ ಟು ಕಾಸ್ಟ್ ಶೀಟ್, ಕರೆಕ್ಟ್ ಅಲ್ಲ. ಹಾಗಿದ್ರೆ ವಿ ಆರ್ ಗಿವನ್ ಓನ್ಲಿ ಫಾರ್ 3 ಇನ್ಫಾರ್ಮೇಷನ್ ವಿತ್ ರಿಗಾರ್ಡ್ ಟು ಕಾಸ್ಟ್ ಶೀಟ್. ಕಾಸ್ಟ್ ಶೀಟ್ಗೆ ಸಂಬಂಧಪಟ್ಟಾಗ ನಮ್ಗೆ 3 ಇನ್ಫಾರ್ಮೇಷನ್ ಕೊಟ್ಟಿದ್ದು. ಒಂದು ಫ್ಯಾಕ್ಟ್ರಿ ಓವರ್ ಹೆಡ್, ಇನ್ನೊಂದು ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್, ಇನ್ನೊಂದು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಡೈರೆಕ್ಟ್ ಮಟೀರಿಯಲ್ ಬಗ್ಗೆ ಕೊಡಲಿಲ್ಲ, ಡೈರೆಕ್ಟ್ ವೇಜ್ ಬಗ್ಗೆ ಕೊಡಲಿಲ್ಲ, ಡೈರೆಕ್ಟ್ ಎಕ್ಸ್ಪೆನ್ಸ್ ಬಗ್ಗೆ ಕೊಟ್ಟಿಲ್ಲ.
ಕರೆಕ್ಟ್ ಅಲ್ಲ? ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಬಗ್ಗೆ ಹೇಳಿಲ್ಲ, ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಬಗ್ಗೆ ಹೇಳಿಲ್ಲ, ಸೇಲ್ಸ್ ಬಗ್ಗೆ ಹೇಳಿಲ್ಲ. ನಿಮ್ಗೆ ನೆನಪಿದೆ 5 ಐಟಮ್ ಒಂದು ಬುಕ್ಕಲ್ಲಿ ಕೊಟ್ಟು ಇನ್ನೊಂದು ಬುಕ್ಕಲ್ಲಿ ಕೊಟ್ಟಿಲ್ಲ, ನಾವೇನ್ ಮಾಡಬೇಕು? ವಿ ಹ್ಯಾವ್ ಟು ಕನ್ಸಿಡರ್ ಸೇಮ್ ಐಟಮ್ ಅಲ್ವಾ, ಸೇಮ್ ಅಮೌಂಟ್ ತಗೊಳ್ಬೇಕು. ಏನ್ ಹೇಳಿ? ಯಾವ್ದಲ್ಲ 5 ಐಟಮ್? ಡೈರೆಕ್ಟ್ ಮಟೀರಿಯಲ್, ಡೈರೆಕ್ಟ್ ಲೇಬರು, ಡೈರೆಕ್ಟ್ ಎಕ್ಸ್ಪೆನ್ಸಸ್, ಬೋತ್ ಓಪನಿಂಗ್ ಅಂಡ್ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್, ಆಮೇಲೆ ಸೇಲ್ಸ್. ಈ 5 ಐಟಮ್ ಒಂದು ಬುಕ್ಕಲ್ಲಿ ಕೊಟ್ಟು ಇನ್ನೊಂದು ಬುಕ್ಕಲ್ಲಿ ಕೊಟ್ಟಿಲ್ಲ ಅಂದ್ರೆ ನಾವು ಸೇಮ್ ಅಮೌಂಟ್ ತಗೊಳ್ಬೇಕು. ನೆನಪಿದೆಯಲ್ಲ? ಇಲ್ಲಿ ಯಾವ್ದೆಲ್ಲ ಸೇಮ್ ತಗೊಳ್ಬೇಕಾಗಿದ್ರೆ ಒಂದು ಡೈರೆಕ್ಟ್ ಮಟೀರಿಯಲ್ ಸೇಮ್ ತಗೊಳ್ಬೇಕು. ಯಾಕಂದ್ರೆ ಕಾಸ್ಟ್ ಶೀಟ್ ಅಲ್ಲಿ ನೋಡಿ, ಕಾಸ್ಟ್ ಶೀಟ್ ಅಲ್ಲಿ ಕೊಟ್ಟು ನಮ್ಗೆ ಯಾವ್ದಲ್ಲ ಫ್ಯಾಕ್ಟ್ರಿ ಓವರ್ ಬಗ್ಗೆ ಹೇಳ್ತಾನೆ, ಅಡ್ಮಿನಿಸ್ಟ್ರೇಟಿವ್ ಓವರ್ ಬಗ್ಗೆ ಹೇಳ್ತಾರೆ, ಇನ್ನು ಸೆಲ್ಲಿಂಗ್ ಎಕ್ಸ್ಪೆನ್ಸಿವ್ ಮೂರೇ ಬಗ್ಗೆ ಹೇಳ್ತಾನೆ, ಡೈರೆಕ್ಟ್ ಮಟೀರಿಯಲ್ ಬಗ್ಗೆ ಹೇಳಿಲ್ಲ. ಸೊ ಅಟ್ ಎನಿ ಕಾಸ್ಟ್ ಶೀಟ್ ಅಲ್ಲಿ ಡೈರೆಕ್ಟ್ ಮಟೀರಿಯಲ್ 0 ಆಗುದಿಲ್ಲ, ಅಟ್ ಎನಿ ಕಾಸ್ಟ್ ಡೈರೆಕ್ಟ್ ಲೇಬರ್ 0 ಆಗುದಿಲ್ಲ, ತಗೊಳ್ಳೇಬೇಕು. ಫೈನಾನ್ಷಿಯಲ್ ಬುಕ್ ಎಷ್ಟು ಕೊಟ್ಟಿದ್ದಾರೆ ಆ ಅಮೌಂಟ್ ತಗೊಳ್ಬೇಕು. ಇನ್ನು ಅದೇ ರೀತಿಯಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ ಹಾಗೆ, ಸೇಲ್ಸು ಹಾಗೆ. ಓಕೆ, ಈಗ ನಾವು ಲುಕ್ ಎಟ್ ದಿ ಕಾಸ್ಟ್ ಶೀಟ್ ನೋಡಿ. ಇವಾಗ ನಾವು ಅಲ್ಲಿ ನೋಡಿದ ಕಾಸ್ಟ್ ಶೀಟ್. ಕಾಸ್ಟ್ ಶೀಟ್ ಬರುವ ತಕ್ಷಣ ನಮಗೆ ಫಸ್ಟ್ ಏನ್ ಬೇಕು? ವಿ ನೀಡ್ ಟು ಕ್ಯಾಲ್ಕುಲೇಟ್ ಔಟ್ಪುಟ್. ಔಟ್ಪುಟ್ ಕೊಟ್ಟಿದ್ದಾರೆ ನೋಡಿ, ಪ್ರಾಬ್ಲಮ್ ನೋಡಿ, ಔಟ್ಪುಟ್ ಕೊಡ್ಲಿಲ್ಲ ನೋಡಿ. ಕಾಸ್ಟಿಂಗ್ ಮಾಹಿತಿಯಲ್ಲಿ ಔಟ್ಪುಟ್ ಇಲ್ಲ, ಫಿನಾನ್ಷಿಯಲ್ ಬುಕ್ ಅಲ್ಲಿ ಔಟ್ಪುಟ್ ಇಲ್ಲ. ಔಟ್ಪುಟ್ ಇಸ್ ನಾಟ್ ಗಿವನ್ ಹಿಯರ್. ನಾನು ನಿಮಗೆ ಲಾಸ್ಟ್ ಕ್ಲಾಸ್ ಹೇಳಿರ್ಬೇಕು, ಅಕ್ಕ ಮತ್ತೆ ತಂಗಿ ಅಂತ. ಅಕ್ಕನ್ ಕೊಟ್ಟರೆ ತಂಗಿ ಕೊಡಲ್ಲ, ತಂಗಿ ಕೊಟ್ಟರೆ ಅಕ್ಕನ್ ಕೊಡಲ್ಲ ಅಲ್ವಾ? ಒಂದೇ ಮನೆಗೆ ಮದುವೆ ಮಾಡಿ ಅಕ್ಕನ ತಂಗಿ ಇಬ್ಬರು ಒಂದೇ ಮನೆ ಕೊಡ್ತಾರಾ? ಇಲ್ಲ. ಟ್ವಿನ್ಸ್ ಆದ್ರೂ ಕೊಡ್ತಾರೆ ಅಲ್ವಾ? ಎಕ್ಸೆಪ್ಷನ್ಸ್ ಇದೆ, ಕೊಡ್ಲೇಬಾರ್ದಂತೇನಿಲ್ಲ. ನಿಮ್ಗೆ ಇಲ್ಲಿಯೂ ಸಹ ಹಾಗೆ ಪ್ರಾಬ್ಲಮ್ ಅಲ್ಲಿ ನಿಮ್ಗೆ ಔಟ್ಪುಟ್ ಮತ್ತೆ ಸೇಲ್ಸ್ ಎರಡು ಕೊಡ್ಲೇಬಾರ್ದು ಅಂತ ಸಮ್ಟೈಮ್ ಕೊಡೋ ಚಾನ್ಸ್ ಉಂಟು, ಬಟ್ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಕೊಡಲ್ಲ. ಸೊ ಈ ಪ್ರಾಬ್ಲಮ್ ಹಾಗೆ ಆಗಿದೆ ನಮಗೆ. ಸೇಲ್ಸ್ ಯೂನಿಟ್ಸ್ ಕೊಟ್ಟಿದ್ದಾರೆ ನೋಡಿ. ಸೇಲ್ಸ್ ಯೂನಿಟ್ಸ್ ಎಷ್ಟು? ಸೇಲ್ಸ್ ಯೂನಿಟ್ಸ್ 1,20,000 ಕೊಟ್ಟಿದ್ದಾನೆ. ಕ್ಲೋಸಿಂಗ್ ಸ್ಟಾಕ್ ಯೂನಿಟ್ಸ್ ಗೊತ್ತು ನಮಗೆ 4,000 ಇದೆ. ಸರಿಯಾ? ಔಟ್ಪುಟ್ ಈಸ್ ನಾಟ್ ಗಿವನ್. ಈಗ ನಾವು ಕ್ಯಾಲ್ಕುಲೇಟ್ ಮಾಡಬೇಕು, ಬರ್ಕೊಳ್ಳಿಬೇಕು ಸೈಡ್ ಅಲ್ಲಿ. ಫಾರ್ಮುಲಾ ಏನು? ಈಗ ನಮಗೆ ಸೇಲ್ಸ್ ಯೂನಿಟ್ಸ್ ಅಂದ್ರೆ ತಂಗಿನ ಕೊಟ್ಟಿದ್ದಾರೆ, ಸರಿಯಲ್ಲ? ಅಕ್ಕನ್ ಕೊಡ್ಲಿಲ್ಲ, ಅಕ್ಕನ್ ಕ್ಯಾಲ್ಕುಲೇಟ್ ಮಾಡ್ಬೇಕೀಗ. ಸೊ ಔಟ್ಪುಟ್ ಇಸ್ ಈಕ್ವಲ್ ಟು ಅಕ್ಕ ಇಸ್ ಈಕ್ವಲ್ ಟು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ತಂಗಿಯಿಂದ ಸ್ಟಾರ್ಟ್ ಮಾಡಬೇಕು ಅಲ್ವಾ? ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ತಂಗಿ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಯೂನಿಟ್ಸ್ ಮೈನಸ್ ಓಪನಿಂಗ್ ಸ್ಟಾಕ್ ಯೂನಿಟ್ಸ್. ಫಾರ್ಮುಲಾ ಎಂತ ಈಗ? ಔಟ್ಪುಟ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್. ಔಟ್ಪುಟ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್. ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಎಷ್ಟು? 1,20,000 ಸರಿಯಲ್ಲ? 1,20,000 ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಯೂನಿಟ್ಸ್ 4,000. ಓಪನಿಂಗ್ ಸ್ಟಾಕ್ ಯೂನಿಟ್ಸ್ ಇದೆ ನೋಡಿ, ಓಪನಿಂಗ್ ಸ್ಟಾಕ್ ಯೂನಿಟ್ಸ್ ಕೊಡಲೇ ಇಲ್ಲ. ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ, ಸೇಲ್ಸ್ ಕೊಟ್ಟಿದ್ದಾನೆ. ಎಲ್ಲಿ ಓಪನಿಂಗ್ ಸ್ಟಾಕ್ ಯೂನಿಟ್ಸ್ ಇಲ್ಲ, ಎಲ್ಲ ಉಂಟಾ ನೋಡಿ? ಇಲ್ಲೆಲ್ಲಾದ್ರೂ ಓಪನಿಂಗ್ ಸ್ಟಾಕ್ ಉಂಟಾ? ನೋ, ಹಾಗಿದ್ರೆ 0. ಸೊ 1,20,000 ಪ್ಲಸ್ 4,000 ಮೈನಸ್ 0. 1,20,000 ಪ್ಲಸ್ 4 1,24,000 ಆಯ್ತು, ಮೈನಸ್ 0. ಸೊ ಹಾಗಿದ್ರೆ ಔಟ್ಪುಟ್ ಈಸ್ 1,24,000 ನೋಡಿ. ಔಟ್ಪುಟ್ ಈಸ್ 1,24,000. ಇದು ಹೇಗೆ ಬಂತ ಗೊತ್ತಾಯ್ತಲ್ಲ? ಔಟ್ಪುಟ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ 1,20,000 ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಯೂನಿಟ್ಸ್ 4,000 ಮೈನಸ್ ಓಪನಿಂಗ್ ಸ್ಟಾಕ್ ಯೂನಿಟ್ಸ್ 0. ಆಗ ನಿಮ್ಗೆ 1,24,000 ಬಂತು. ಮೇಕ್ 3 ಕಾಲಮ್ಸ್, ಪರ್ಟಿಕ್ಯುಲರ್ಸ್ ಕೌಂಟ್, ಟೋಟಲ್ ಕಾಸ್ಟ್ ಕಾಲಮ್ ಮತ್ತೆ ಕಾಸ್ಟ್ ಪರ್ ಯೂನಿಟ್ ಕಾಲಮ್ ಮಾಡ್ಕೊಳ್ಳಿ. ಗೊತ್ತಿದೆ ನಿಮಗೆ ಫಾರ್ಮೇಟ್. ಫಸ್ಟ್ ಐಟಮ್ ಆಫ್ ದಿ ಕಾಸ್ಟ್ ಶೀಟ್ ಯಾವಾಗಲೂ ಫಸ್ಟ್ ಐಟಮ್ ಯಾವುದು? ಡೈರೆಕ್ಟ್ ಮಟೀರಿಯಲ್. ನಾವು ಲುಕ್ ಎಟ್ ದಿ ಪ್ರಾಬ್ಲಮ್. ಡೈರೆಕ್ಟ್ ಮಟೀರಿಯಲ್ ಕಾಸ್ಟಿಂಗ್ ಅಲ್ಲಿ ಕೊಡ್ಲಿಲ್ಲ ನೋಡಿ. ಕಾಸ್ಟಿಂಗ್ ABC ಮಾತ್ರ ಕೊಟ್ಟಿದ್ದು, ಕಾಸ್ಟಿಂಗ್ ಅಲ್ಲಿ ನಮಗೆ ಡೈರೆಕ್ಟ್ ಮಟೀರಿಯಲ್ ಬಗ್ಗೆ ಹೇಳಲೇ ಇಲ್ಲ. ಹಾಗಾಗಿ ಏನ್ ಮಾಡ್ಬೇಕು ನಾವು? ಸೇಮ್ ಅಮೌಂಟ್ ತಗೊಳ್ಬೇಕು, 13,70,000. ಸೊ 13,70,000 ನಾನು ಸೇಮ್ ಅಮೌಂಟ್ ತಗೊಂಡೆ ನೋಡಿ. ಇಲ್ಲಿ ಯು ಕ್ಯಾನ್ ಸಿ 13,70,000. ಈಗ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ನೋಡಿ, ಕ್ರೆಡಿಟ್ ಸೈಡ್ ನೋಡಿ, ನಾನು ಹೈಲೈಟ್ ಮಾಡಿದ್ನಲ್ಲ ಯೆಲ್ಲೋ ಕಲರ್ ಅಲ್ಲಿ ನೋಡಿ. ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಅಟ್ ಮಟೀರಿಯಲ್ ಸ್ಟೇಜ್ ಇಸ್ ಗಿವನ್ 32,000 ರೂಪಾಯಿಯನ್ನ ಏನ್ ಮಾಡ್ಬೇಕು? ಈ ಮಟೀರಿಯಲ್ 32,000 ರೂಪಾಯಿಯನ್ನ ನಾವು ಮಟೀರಿಯಲ್ ಸ್ಟೇಜ್ ಆದ ಕಾರಣ ಡೈರೆಕ್ಟ್ ಮಟೀರಿಯಲ್ ಸ್ಟೇಜ್ ಅಲ್ಲಿ ಇದನ್ನ ಲೆಸ್ ಮಾಡಬೇಕು. ಓಪನಿಂಗ್ ಸ್ಟಾಕ್ ಇದ್ರೆ ಆಡ್ ಮಾಡಬೇಕು, ಕ್ಲೋಸಿಂಗ್ ಸ್ಟಾಕ್ ಇದ್ರೆ ಮೈನಸ್ ಮಾಡಬೇಕು. ಸೊ ಇದು ಕ್ಲೋಸಿಂಗ್ ಸ್ಟಾಕ್ ಆದ ಕಾರಣ ಮೈನಸ್ ಮಾಡಬೇಕು ನೋಡಿ. ಲೆಸ್ ಕ್ಲೋಸಿಂಗ್ ಸ್ಟಾಕ್ 32,000, 32,000 ರೂಪಾಯಿ ಲೆಸ್ ಮಾಡಬೇಕು. ಇಸ್ ಇಟ್ ಕ್ಲಿಯರ್? ಸೊ 32,000 ಲೆಸ್ ಮಾಡೋದು ನಮಗೆ 13,38,000 ಬಂತು. ಡಿವೈಡ್ ಬೈ 1,24,000. ಸೊ CPU 10.7903. ಬಹುಶಃ ಇದು ಅರ್ಥ ಆಯ್ತು. ಈಗ ಏನ್ ಮಾಡಿದ್ ನಾವು? ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಮಟೀರಿಯಲ್ ಸ್ಟೇಜ್, ಮಟೀರಿಯಲ್ ಅಲ್ಲಿ ಕೊಟ್ಟ ಅಮೌಂಟ್ ಅನ್ನ 32,000 ನಾವು ಡೈರೆಕ್ಟ್ ಮಟೀರಿಯಲ್ ಲೆಸ್ ಮಾಡಬೇಕು. ಅದೇ ರೀತಿಯಲ್ಲಿ ಡೈರೆಕ್ಟ್ ವೇಜ್. ಡೈರೆಕ್ಟ್ ವೇಜ್ ಪ್ರಾಬ್ಲಮ್ ಅಲ್ಲಿ ಕೊಡ್ಲಿಲ್ಲ ನೋಡಿ. ಕಾಸ್ಟಿಂಗ್ ಮಾಹಿತಿಯಲ್ಲಿ ಇಲ್ಲ, ಕಾಸ್ಟಿಂಗ್ ಮಾಹಿತಿಯಲ್ಲಿ ಡೈರೆಕ್ಟ್ ವೇಜ್ ಇಲ್ಲ. ಉಂಟಾ? ABC ಮಾತ್ರ ಕೊಟ್ಟು ಡೈರೆಕ್ಟ್ ವೇಜ್ ಬಗ್ಗೆ ಹೇಳಿಲ್ಲ. ಬಟ್ ನಿಮ್ಗೆ ಗೊತ್ತು 5 ಐಟಮ್ ಒಂದು ಬುಕ್ ಅಲ್ಲಿ ಕೊಟ್ಟು ಇನ್ನೊಂದು ಬುಕ್ ಅಲ್ಲಿ ಕೊಟ್ಟು ಸೇಮ್ ಅಂತ ಗೊತ್ತು ನಿಮ್ಗೆ. ಹಾಗಿದ್ರೆ ಡೈರೆಕ್ಟ್ ವೇಜ್ ಫೈನಾನ್ಷಿಯಲ್ ಬುಕ್ ಅಲ್ಲಿ ನಮ್ಗೆ ಕೊಟ್ಟಿದ್ದಾರೆ 7,55,000 ಇದೆ. ಅದೇ ಅಮೌಂಟ್ ತಗೊಳ್ಬೇಕೀಗ. ಸೊ ನೋಡಿ 7,55,000 ಡೈರೆಕ್ಟ್ ವೇಜ್. ಸರಿಯಾ? ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಲೇಬರ್ ಸ್ಟೇಜ್ ವೇಜ್ ಸ್ಟೇಜ್ ಅಲ್ಲಿ ಇದೆ ನೋಡಿ. ವೇಜ್ ಸ್ಟೇಜ್ ಅಲ್ಲಿ 18,000 ರೂಪಾಯಿ ಇದೆ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಅಲ್ಲಿ. ಇದು
ಕ್ಲೋಸಿಂಗ್ ಆದ ಕಾರಣ ಲೆಸ್ ಮಾಡಬೇಕು. ಎಲ್ಲಿ ಲೆಸ್ ಮಾಡಬೇಕು? ವೇಜ್ ಅಮೌಂಟ್ ಅನ್ನ ವೇಜ್ ಸ್ಟೇಜಲ್ಲಿ ಲೆಸ್ ಮಾಡಬೇಕು, ಮಟೀರಿಯಲ್ ಸ್ಟೇಜಲ್ಲಿ ಲೆಸ್ ಮಾಡಬೇಕು, ಫ್ಯಾಕ್ಟರಿ ಎಕ್ಸ್ಪೆನ್ಸ್ ಅಂದ್ರೆ ಫ್ಯಾಕ್ಟರಿ ಸ್ಟೇಜಲ್ಲಿ ಲೆಸ್ ಮಾಡಬೇಕು. ಸೊ ಹಾಗಾಗಿ 18,000 ರೂಪಾಯಿನ ವೇಜ್ ಸ್ಟೇಜಲ್ಲಿ ಅಂದ್ರೆ ಲೇಬರ್ ಸ್ಟೇಜಲ್ಲಿ ನಾವು ಮೈನಸ್ ಮಾಡಬೇಕು. ಲೆಸ್ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ 18,000, ಆಗ ನಮಗೆ 7,37,000 ಬಂತು. ಇದು ಕ್ಲಿಯರ್? ಇದಕ್ಕೆ CPU ಕ್ಯಾಲ್ಕುಲೇಟ್ ಮಾಡಿ ಡಿವೈಡ್ ಬೈ 1,24,000 ಮಾಡಿ 5.9435 ಬರುತ್ತೆ. ಸೊ ದೆನ್ ಯು ರೈಟ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಕೊಡದೇ ಇರಲಿ, ನೀವು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಬರೀರಿ, ನಾನು ಇಲ್ಲಿ ಟೈಪ್ ಮಾಡಲಿಲ್ಲ, ನೀವು ಬರೀರಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಬರೆದು ಟೋಟಲ್ ಕಾಲಮ್ ಆಲ್ಸೋ 0, CPU ಕಾಲಮ್ ಆಲ್ಸೋ 0 ಅಥವಾ ನಿಲ್. ಸೊ ಟೋಟಲ್ ಮಾಡಿ ಪ್ರೈಮ್ ಕಾಸ್ಟ್ ಬಂತು. ಪ್ರೈಮ್ ಕಾಸ್ಟ್ 20,75,000, ಪ್ರೈಮ್ ಕಾಸ್ಟ್ ಪರ್ ಯೂನಿಟ್ 16.738. ಹೇಗೆ ಬಂತಿದ್ದು? 20,75,000 ಡಿವೈಡ್ ಬೈ 1,24,000. ಓಕೆ, ನೆಕ್ಸ್ಟ್ ಕಾಸ್ಟ್ ಶೀಟ್ ಅಲ್ಲಿ ನಾವೇನ್ ಮಾಡಬೇಕು? ಆಡ್ ಫ್ಯಾಕ್ಟರಿ ಓವರ್ ಹೆಡ್ ಅಲ್ವಾ? ನೋಡಿ ಫ್ಯಾಕ್ಟರಿ ಓವರ್ ಹೆಡ್. ಲುಕ್ ಎಟ್ ದಿ ಪ್ರಾಬ್ಲಮ್. ಇನ್ಫಾರ್ಮೇಶನ್ ಏನು ನೋಡಿ. ಈಗ ಫ್ಯಾಕ್ಟರಿ ಓವರ್ ಹೆಡ್ಸ್ ಆರ್ ಬೀನ್ ಅಲೋಕೇಟೆಡ್ ಎಟ್ 20% ಆಫ್ ಪ್ರೈಮ್ ಕಾಸ್ಟ್. ಕಾಸ್ಟ್ ಶೀಟ್ ಅಲ್ಲಿ ಫ್ಯಾಕ್ಟರಿ ಓವರ್ ಹೆಡ್ ಎಷ್ಟಂತೆ? ಕಾಸ್ಟ್ ಶೀಟ್ ಅಲ್ಲಿ ಫ್ಯಾಕ್ಟರಿ ಓವರ್ ಹೆಡ್ 20% ಆಫ್ ಪ್ರೈಮ್ ಕಾಸ್ಟ್. 20% ಆಫ್ ಪ್ರೈಮ್ ಕಾಸ್ಟ್. ಹಾಗಾಗಿ ಬರೀರಿ, ಹಾಗೆ ಬರೀರಿ. ನೋಡಿ ಇಲ್ಲಿ ನೋಡಿ, ಬರ್ದೆ ನೋಡಿ ಇಲ್ಲಿ. ಆಡ್ ಫ್ಯಾಕ್ಟರಿ ಓವರ್ ಹೆಡ್ 20% ಆಫ್ ಪ್ರೈಮ್ ಕಾಸ್ಟ್. ಪ್ರೈಮ್ ಕಾಸ್ಟ್ ಎಷ್ಟು? 20,75,000. ಸೊ 20% ಆಫ್ 20,75,000. ಸೊ ಆನ್ಸರ್ ಈಸ್ 4,15,000. ಕ್ಯಾಲ್ಕುಲೇಟ್ CPU ಕ್ಯಾಲ್ಕುಲೇಟ್ ಮಾಡಿ. CPU ಕ್ಯಾಲ್ಕುಲೇಟ್ ಮಾಡಿ ಗೊತ್ತು ನಿಮಗೆ, ಡಿವೈಡ್ ಬೈ ಔಟ್ಪುಟ್ ಮಾಡಿದ್ರೆ ಆಯ್ತು. ಸೊ 3.3467 ಬಂತು. ದೆನ್ ಆಡ್ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಇದ್ರೆ ಆಡ್ ಮಾಡಿ, ಇಲ್ಲ ಅಂದ್ರೆ ಬಿಟ್ಬಿಡಿ, ಹಾಗೆ ತೊಂದರೆ ಇಲ್ಲ. ನೋಡಿ ಇಲ್ಲಿ ಈಗ 4,15,000 ಆಡ್ ಮಾಡಿ ಆದ್ಮೇಲೆ ಇಷ್ಟು ಬಂತು. ಅಲ್ಲಿ ಸಹ CPU ಕ್ಯಾಲ್ಕುಲೇಟ್ ಮಾಡಿ ಡಿವೈಡ್ ಬೈ 1,24,000 ಮಾಡಿದ್ರೆ ಆಯ್ತು. ಈಗ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಅಟ್ ಫ್ಯಾಕ್ಟರಿ ಸ್ಟೇಜ್ ನೋಡಿ. ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ನೋಡಿ, ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಅಟ್ ಫ್ಯಾಕ್ಟರಿ ಸ್ಟೇಜ್ 10,000 ಕೊಟ್ಟಿದ್ದೇನೆ, ಹೌದಾ? ಇದೆಲ್ಲ ಒಟ್ಟಿಗೆ 60,000 ರೂಪಾಯಿ, ಅದು ಕರೆಕ್ಟ್ ಅಲ್ಲ? ಇದೆಲ್ಲ ಒಟ್ಟಿಗೆ 60,000 ರೂಪಾಯಿ. ನಾವೀಗ ಬೇರೆ ಬೇರೆ ಸ್ಟೇಜ್ ಕೊಟ್ಟ ಕಾರಣ ಆಯಾ ಸ್ಟೇಜಲ್ಲಿ ಅದನ್ನು ಮೈನಸ್ ಮಾಡಬೇಕು. ಸೊ ಫ್ಯಾಕ್ಟರಿ ಸ್ಟೇಜ್ ಎಷ್ಟು ಮೈನಸ್ ಮಾಡಬೇಕು ಇವಾಗ? 10,000. ಸೊ ಹಾಗಾಗಿ ಲೆಸ್ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಅಟ್ ಫ್ಯಾಕ್ಟರಿ ಸ್ಟೇಜ್ ನೋಡಿ. ಲೆಸ್ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಅಟ್ ಫ್ಯಾಕ್ಟರಿ ಸ್ಟೇಜ್ 10,000. ಸೊ ಆಗ 24,80,000 ಬಂತು. CPU ಕ್ಯಾಲ್ಕುಲೇಟ್ ಮಾಡಿ 20 ರೂಪೀಸ್ ಬಂತು. ಈ 10,000ಗೆ CPU ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, 0.0806 ಬಂತು. ಸೊ ವರ್ಕ್ಸ್ ಕಾಸ್ಟ್ ಈಸ್ 24,80,000. ಅಲ್ಲಿ ತನಕ ಆಯ್ತು. ಆಫ್ಟರ್ ದಿ ವರ್ಕ್ಸ್ ಕಾಸ್ಟ್ ನಿಮ್ಗೆ ಗೊತ್ತು, ಫಾರ್ಮೆಟ್ ಗೊತ್ತು, ಆಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್. ನಾವು ಲುಕ್ ಎಟ್ ದಿ ಪ್ರಾಬ್ಲಮ್. ಇನ್ಫಾರ್ಮೇಶನ್ ಬಿ ನೋಡಿ. ಈಗ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ at ₹3 per kg. ಕರೆಕ್ಟ್ ಅಲ್ಲ? ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸ್ ಎಷ್ಟಂತೆ? ₹3 per kg. ನಾವು 3 per kg ಆಫ್ ವಾಟ್? ಯಾವ್ದ್ರ ಮೇಲೆ 3 per kg? ₹3 ಇಂಟು ವಾಟ್? ನಿಮ್ಗೆ ಹೇಳಿದೆ ನಾನು, ಈ ಎಲ್ಲ ಐಟಮಿಗೂ ಇಂಟು ಔಟ್ಪುಟ್ ಎಕ್ಸೆಪ್ಟ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಒಂದನ್ನು ಹೊರತುಪಡಿಸಿ ಬೇರೆಲ್ಲದಕ್ಕೂ ಸಹ ರೇಟ್ ಕೊಟ್ಟರೆ ₹5, ₹3, ₹10 ಹೀಗೆಲ್ಲ ಕೊಟ್ಟವಾಗ ಇಂಟು ಔಟ್ಪುಟ್ ಮಾಡಲಿಕ್ಕೆ. ಸೊ ಇಲ್ಲಿಯೂ ಸಹ ಆಗಿದ್ರೆ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್, ಆಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ₹3 into 1,24,000 output. So answer is 3,72,000. So automatically CPU also 3 rupees ಬರುತ್ತೆ. 3,72,000 divided by 1,24,000 ಅಷ್ಟೇ ಬರುತ್ತೆ. ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕ್ಯಾಲ್ಕುಲೇಟ್ ಮಾಡಿ, ಟೋಟಲ್ ಮಾಡುವಾಗ ಬರುತ್ತೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಯೂನಿಟ್ ಕ್ಯಾಲ್ಕುಲೇಟ್ ಮಾಡಿ, ಡಿವೈಡ್ ಬೈ ಔಟ್ಪುಟ್ ಮಾಡಿ, ಡಿವೈಡ್ ಬೈ 1,24,000 ಮಾಡಿ. ಸೊ ಯು ವಿಲ್ ಗೆಟ್ 23 rupees. ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಯೂನಿಟ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆಲ್ಲ ಗೊತ್ತು ಯಾಕೆ? ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಯೂನಿಟ್ ಇಸ್ ಇಂಪಾರ್ಟೆಂಟ್ ಟು ವ್ಯಾಲ್ಯೂ ದ ಕ್ಲೋಸಿಂಗ್ ಸ್ಟಾಕ್ ಅಲ್ವಾ? ವೆಲ್, ನಾವು ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ ಪ್ರಾಬ್ಲಮ್ ಅಲ್ಲಿ ಇದ್ರೆ ಆಡ್ ಮಾಡಿ, ಇಲ್ಲಿ ಇಲ್ಲ ನಿಲ್. ಸೊ ಆಡ್ ಮಾಡಿದ ಮೇಲೆ ಸೇಮ್ ಅಮೌಂಟ್ ಬಂತು. ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್. ನಾವು ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್. ನಾವು ಲುಕ್ ಎಟ್ ದಿ ಪ್ರಾಬ್ಲಮ್. ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ 4,000 kg 80,000. ನೋಡಿ, ದಿಸ್ 80,000 ಹೇಳುವಂಥದ್ದು ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ ಆಸ್ ಪರ್ ಫಿನಾನ್ಷಿಯಲ್ ಅಕೌಂಟೆಂಟ್. ಫಿನಾನ್ಷಿಯಲ್ ಅಕೌಂಟೆಂಟ್ ಇನ್ಫಾರ್ಮೇಶನ್ ಕ್ಲೋಸಿಂಗ್ ಸ್ಟಾಕ್ ನಾವು ತಗೊಳ್ಬಾರ್ದು. ನೆನಪಿದೆಲ್ಲ ಹೇಳಿದ್ ನಾನು. As far as closing stock is concerned, we have to calculate separately in cost sheet. ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಕಾಸ್ಟ್ ಶೀಟ್ ಅಲ್ಲಿ? ಕಾಸ್ಟ್ ಶೀಟ್ ಅಲ್ಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಕೇಳಿದ್ರೆ ಫಾರ್ಮುಲಾ ಅಪ್ಲೈ ಮಾಡೋದು. ಫಾರ್ಮುಲಾ ಎಂತ? ಕ್ಲೋಸಿಂಗ್ ಸ್ಟಾಕ್ ಯೂನಿಟ್ಸ್ ಇಂಟು ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಯೂನಿಟ್. ಸರಿ ಅಲ್ಲ? ಹಾಗಿದ್ರೆ ಕ್ಲೋಸಿಂಗ್ ಸ್ಟಾಕ್ ಯೂನಿಟ್ಸ್ ಎಷ್ಟೀಗ? ಕ್ಲೋಸಿಂಗ್ ಸ್ಟಾಕ್ ಯೂನಿಟ್ಸ್ 4,000 ನೋಡಿ. ಕ್ಲೋಸಿಂಗ್ ಸ್ಟಾಕ್ ಯೂನಿಟ್ಸ್ 4,000. ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಯೂನಿಟ್ 23 ನೋಡಿ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಯೂನಿಟ್ 23 rupees. ಅದೇ 23 rupees ಇಲ್ಲಿ ತಗೊಂಡಿದ್ದೆ ನಾನೀಗ. ಸೊ ಹಾಗಿದ್ರೆ ಕ್ಲೋಸಿಂಗ್ ಸ್ಟಾಕ್ ಯೂನಿಟ್ಸ್ 4,000 ಇಂಟು ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಯೂನಿಟ್ 23. ಸೊ ಆಗ ನಿಮಗೆ ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ ಆಸ್ ಪರ್ ಕಾಸ್ಟ್ ಅಕೌಂಟ್ 92,000 ಬಂತು. ಅದೇ ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ ಆಸ್ ಫೈನಾನ್ಷಿಯಲ್ ಅಕೌಂಟ್ ಎಷ್ಟು? 80,000 ನೋಡಿ, 12,000 ವ್ಯತ್ಯಾಸ ಬಂತು. ಸೊ ಹಾಗಿದ್ರೆ ಕ್ಲೋಸಿಂಗ್ ಸ್ಟಾಕ್ ಇಸ್ ಕನ್ಸರ್ಡ್
we have to calculate separately by applying formula. Formula enta closing stock units into cost of production per unit. Okay, then add ಮಾಡಿ. So ಇದು ಲೆಸ್ ಮಾಡಬೇಕಲ್ಲ, ಕ್ಲೋಸಿಂಗ್ ಸ್ಟಾಕ್ ಲೆಸ್ ಮಾಡಬೇಕು. ಸೊ ಯು ವಿಲ್ ಗೆಟ್ 27,60,000. ನೋಡಿ, ಫ್ರಮ್ ದಿಸ್ ಸ್ಟೇಜ್ ಆನ್ವರ್ಡ್ಸ್ ಯಾವುದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪಾಯಿಂಟ್ ಆನ್ವರ್ಡ್ಸ್, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪಾಯಿಂಟ್ ಆನ್ವರ್ಡ್ಸ್ ಟು ಕ್ಯಾಲ್ಕುಲೇಟ್ CPO ನಾವು ಔಟ್ಪುಟ್ ತಗೊಳ್ಳೋದಲ್ಲ, ಡಿವೈಡ್ ಬೈ ಔಟ್ಪುಟ್ ತಗೊಳ್ಳೋದು ತಪ್ಪಾಗುತ್ತೆ. ಏನು ಮಾಡಬೇಕು, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಂದ ಡಿವೈಡೆಡ್ ಬೈ ಏನು ತಗೊಳ್ಬೇಕು, ಡಿವೈಡ್ ಬೈ ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ತಗೊಳ್ಬೇಕು. ಇಲ್ಲಿಂದ ನಾವು ಯೂನಿಟ್ಸ್ ಸೋಲ್ಡ್ ತಗೊಳ್ಬೇಕು. ಅಲ್ಲಿ ಅಂದಕ್ಕೆ ಯಾವುದಕ್ಕೆ CPO ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಎಲ್ಲಿಂದ, ಯಾವ ಸ್ಟೇಜಿಂದ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಂದ ಡಿವೈಡ್ ಬೈ ಯೂನಿಟ್ ಸೋಲ್ಡ್ ತಗೊಳ್ಬೇಕು. ಯೂನಿಟ್ ಸೋಲ್ಡ್ ಎಷ್ಟು ಪ್ರಾಬ್ಲಮ್ ಅಲ್ಲೇ ಕೊಟ್ಟಿದ್ದಾನೆ, ಎಷ್ಟು ನೋಡಿ, ಪ್ರಾಬ್ಲಮ್ ನೋಡೋಣ. ಯೂನಿಟ್ ಸೋಲ್ಡ್ ಎಷ್ಟು ನೋಡಿ, ಬೈ ಸೇಲ್ಸ್ ನೋಡಿ, ಬೈ ಸೇಲ್ಸ್ 1,20,000 ಯೂನಿಟ್ಸು, 1,20,000 ಯೂನಿಟ್ಸ್ ಅಲ್ವಾ. ಸೊ ಹಾಗಿದ್ರೆ ನೀವು ಕ್ಯಾಲ್ಕುಲೇಟ್ ತಗೊಂಡು ಮಾಡಿ, ಬೇಕಿದ್ರೆ ನಾನು ಕ್ರಾಸ್ ಚೆಕ್ 27,60,000 ನಾನು ಕ್ಯಾಲ್ಕುಲೇಟ್ ತಗೊಂಡು ಮಾಡ್ತಾ ಇದ್ದೇನೆ. ಡಿವೈಡೆಡ್ ಬೈ ಯೂನಿಟ್ ಸೋಲ್ಡ್ 1,20,000. ಸೊ 1,20,000 ಮಾಡಿದ್ರೆ ಯು ವಿಲ್ ಗೆಟ್ 23 rupees, 23 ರೂಪಾಯಿ ಬಂತು. ಓಕೆ, ಸೇಮ್ ಅಮೌಂಟ್ ಬರ್ತದೆ. ರೈಟ್, ನೆಕ್ಸ್ಟ್ ಆಡ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ನಾವು ಲುಕ್ ಎಟ್ ದಿ ಪ್ರಾಬ್ಲಮ್ ನೋಡಿ, ಇನ್ಫಾರ್ಮೇಶನ್ ಸಿ ನೋಡಿ. ಈಗ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ at ₹4 per kg ಸೋಲ್ಡ್. ಸೋಲ್ಡ್ ಅಂತ ಕೊಡದೇ ಇದ್ರು ನಾವು ಯಾವ ತಗೊಳ್ಬೇಕು, ₹4 ಇಂಟು ನಂಬರ್ ಆಫ್ ಯೂನಿಟ್ ಸೋಲ್ಡ್. ನಾನು ಹೇಳಿದ್ದೇನೆ ಅವಾಗಲೇ, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಮಾತ್ರ ಗಿವನ್ ರೇಟ್ ₹3 ಕೊಡಲಿ, ₹4 ಕೊಡಲಿ, ₹5 ಕೊಡಲಿ, ಕೊಟ್ಟ ರೇಟ್ ಇಂಟು ಯೂನಿಟ್ ಸೋಲ್ಡ್. ಈ ಪ್ರಾಬ್ಲಮ್ ಅಲ್ಲಿ ಯೂನಿಟ್ ಸೋಲ್ಡ್ ಎಷ್ಟು, ಈಗಷ್ಟೇ ನಾನು ನಿಮ್ಗೆ ಹೇಳಿದೆ 1,20,000 ಅಲ್ವಾ. ಯೂನಿಟ್ ಸೋಲ್ಡ್ ಇಸ್ 1,20,000, ಸರಿಯಲ್ಲ. ಓಕೆ, ಸೊ ಹಾಗಿದ್ರೆ ನೋಡಿ, 1,20,000 ಯೂನಿಟ್ಸು ಇಂಟು ರೇಟ್ ಗಿವನ್ ₹4. ಸೊ 4,80,000. CPO ₹4 ಬಂತು. ಹೇಗೆ ಬಂತು CPO? 4,80,000 ಡಿವೈಡ್ ಬೈ 1,20,000. ಇಲ್ಲಿಂದ ನೋಡಿ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಂದ ಯೂನಿಟ್ ಸೋಲ್ಡ್ ತಗೊಳ್ಬೇಕು, ಡಿವೈಡ್ ಬೈ 1,20,000. ಸೊ ಆ್ಯಡ್ ಮಾಡಿ, ಆ್ಯಡ್ ಮಾಡುವಾಗ ನಿಮಗೆ ಕಾಸ್ಟ್ ಆಫ್ ಸೇಲ್ಸು 32,40,000 ಬಂತು. ಡಿವೈಡ್ ಬೈ 1,20,000 ಮಾಡಿ, ₹27 ಬಂತು. ದೆನ್ ಯು ರೈಟ್ ಸೇಲ್ಸ್ ಬರೀರಿ. ನೆಕ್ಸ್ಟ್ ಲಾಸ್ಟಿಗೆ ಸೇಲ್ಸ್ ಬರೀರಿ. ಸೇಲ್ಸ್ ನಿಮಗೆ ಗೊತ್ತು, ಒಂದು ಬುಕ್ಕಲ್ಲಿ ಕೊಟ್ಟು ಇನ್ನೊಂದು ಬುಕ್ ಕೊಟ್ಟು ಸೇಮ್ ತಗೊಳ್ಬೇಕು. ಸೇಲ್ಸ್ ಎಷ್ಟು, ಫೈನಾನ್ಷಿಯಲ್ ಬುಕ್ ಪ್ರಕಾರ ಸೇಲ್ಸು 30 lakhs ಇದೆ. ಕಾಸ್ಟಿಂಗ್ ಬುಕ್ ಪ್ರಕಾರ ಸೇಲ್ಸ್ ಕೊಡಲೇ ಇಲ್ಲ. ಕಾಸ್ಟಿಂಗ್ ಬುಕ್ ಪ್ರಕಾರ ಸೇಲ್ಸ್ ಉಂಟು ನೋಡಿ, ಎಲ್ಲಿ ಕೊಡಲಿಲ್ಲ. ABC ಮಾತ್ರ ಕೊಟ್ಟಿದೆ ಕಾಸ್ಟಿಂಗ್ ಬಗ್ಗೆ ಅಲ್ವಾ. ABC ಮಾಹಿತಿ ಬಿಟ್ಟು ಬೇರೆ ಯಾವುದೂ ಇಲ್ಲ. ಹಾಗೆ ಸೇಲ್ಸ್ ವ್ಯಾಲ್ಯೂ ಸೇಮ್ ತಗೊಳ್ಬೇಕು. ಸೇಲ್ಸ್ ವ್ಯಾಲ್ಯೂ ಸೇಮ್ ನಾನು ತಗೊಂಡೆ ನೋಡಿ, ಇಲ್ಲಿ 30 lakhs. ಡಿವೈಡ್ ಬೈ ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ 1,20,000 ಮಾಡಿ. 30 lakhs ಡಿವೈಡ್ ಬೈ 1,20,000, ಸೊ ₹25. ಈಗ ನಿಮ್ಮ ಸೇಲ್ಸ್ ವ್ಯಾಲ್ಯೂ 30 lakhs ಇದೆ. ಸೇಲ್ಸ್ ವ್ಯಾಲ್ಯೂ 30 lakhs ಇದೆ. ನಿಮಗೆ ಟೋಟಲ್ ಕಾಸ್ಟ್ ಆಫ್ ಸೇಲ್ಸ್ ನೋಡಿ, ಟೋಟಲ್ ಕಾಸ್ಟ್ ಆಫ್ ಸೇಲ್ಸ್ 32,40,000 ಇದೆ. ಸೊ ಕಾಸ್ಟ್ ಜಾಸ್ತಿ ಇದೆ ಕಾರಣ ನಿಮಗೆ ₹2,40,000 ಲಾಸ್ ಬಂತು. ಸೊ ₹2,40,000 ಲಾಸ್ ಡಿವೈಡ್ ಬೈ 1,20,000 ಯೂನಿಟ್ಸ್ ಮಾಡಿ, ನಂಬರ್ ಆಫ್ ಯೂನಿಟ್ಸ್ ಸೋಲ್ಡು. ಸೊ ಆಗ ನಿಮಗೆ ₹2 per ಯೂನಿಟ್ ಲಾಸ್ ಬಂತು. ಇದು ನಿಮ್ಮ ಕಾಸ್ಟ್ ಶೀಟ್. ಸೊ ಕಾಸ್ಟ್ ಶೀಟ್ ಆದಮೇಲೆ ಲಾಸ್ಟ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್. ರೀಕನ್ಸಿಲೇಷನ್ ಮಾಡೋಕ್ಕಿಂತ ಹೇಗೆ ಸ್ಟಾರ್ಟ್ ಮಾಡಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಮೈ ಡಿಯರ್ ಸ್ಟೂಡೆಂಟ್ಸ್? ವಿ ಹ್ಯಾವ್ ಟು ಬಿಗಿನ್ ವಿತ್ ದಿ ಡೆಬಿಟ್ ಸೈಡ್ ಆಫ್ ದಿ ಟ್ರೇಡಿಂಗ್ ಅಕೌಂಟ್. ಫಸ್ಟ್ಗೆ ಟು ಮಟೀರಿಯಲ್ 13,70,000 ಇಲ್ಲಿದೆ. ನೋಡೋಣ, ನಾವು ಕಾಸ್ಟ್ ಶೀಟ್ ಬನ್ನಿ. ಕಾಸ್ಟ್ ಶೀಟಲ್ಲಿ ಸಹ ನಾವು ಸೇಮ್ 13,70,000 ತಗೊಂಡಿದ್ದೇವಲ್ಲ, ಸರಿಯಾ? ನೋಡಿ, ಇದೆ ನೋಡಿ, 13,70,000 ಸೇಮ್ ಅಮೌಂಟ್ ತಗೊಂಡಿದ್ದೇವೆ. ಇಲ್ಲಿ ನಮಗೆ 13,38,000 ಹೇಗೆ ಬಂತು ಕೇಳಿದ್ರೆ, ಆಫ್ಟರ್ ಡಿಡಕ್ಟಿಂಗ್ ದಿಸ್ 32,000. ಈವನ್ ಇನ್ ದ ಫೈನಾನ್ಷಿಯಲ್ ಬುಕ್ ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್, 13,70,000 ಡೆಬಿಟ್ ಮಾಡಿದ್ನು, ಹೌದಾ? ಮಟೀರಿಯಲ್ ಅಂತ ಕ್ರೆಡಿಟ್ ನಿಮ್ಗೆ ಎಷ್ಟು ಮಾಡಿದಿರಿ? 32,000 ಕ್ರೆಡಿಟ್ ಮಾಡಿದಿರಲ್ಲ, ಅಲ್ಲಿ ನೆಟ್ ಅಮೌಂಟ್ ಡೆಬಿಟ್ ಆಗಿದೆ ಎಷ್ಟು ನೋಡಿ. ಡೆಬಿಟ್ ಮಾಡಿದ್ದು 13,70,000 ಮಟೀರಿಯಲ್ ಅಂತ ಹೇಳಿ ಡೆಬಿಟ್ ಮಾಡಿದಿರಿ. ಅದೇ ರೀತಿಯಲ್ಲಿ ಮಟೀರಿಯಲ್ ಅಂತ ಹೇಳಿ ಕ್ರೆಡಿಟ್ ಮಾಡಿದ್ದು 32,000 ಸೊ ಡೆಬಿಟ್ 13,70,000, ಕ್ರೆಡಿಟ್ ಮಾಡಿದ್ದು 32,000, ಕ್ರೆಡಿಟ್ ಮಾಡಿದ್ದು 32,000 ಮೈನಸ್ ಮಾಡಿ, ಆಗ ನಿಮಗೆ 13,38,000 ಬರ್ತದೆ. ನೋಡಿ, ಇದೇ ಅಮೌಂಟ್ ಬರ್ತದೆ, 13,38,000 ಬರ್ತದೆ. ನೋಡಿ, ಇಲ್ಲಿ ನಾನು ಮೈನಸ್ ಮಾಡಿದ್ದಲ್ವಾ. ಅಂದರೆ ಡೈರೆಕ್ಟ್ ಮಟೀರಿಯಲ್ ಕಾಸ್ಟು ಮತ್ತು ಕ್ಲೋಸಿಂಗ್ ವರ್ಕಿಂಗ್ ಪ್ರೋಗ್ರೆಸ್ ಆಫ್ ಮಟೀರಿಯಲ್ ಫೈನಾನ್ಷಿಯಲ್ ಬುಕ್ಕು ಕಾಸ್ಟಿಂಗ್ ಬುಕ್ಕಲ್ಲಿ ಎರಡು ಸೇಮ್ ಇದೆ ಕಾರಣ ನೋ ನೀಡ್ ಟು ರಿಕನ್ಸೈಲ್. ಅದೇ ರೀತಿಯಲ್ಲಿ ಡೈರೆಕ್ಟ್ ವೇಜು ಹಾಗೆ. ನೆಕ್ಸ್ಟ್ ನೋಡಿ, ಡೈರೆಕ್ಟ್ ವೇಜ್ ಅಲ್ಲ, ಒಂದೊಂದು ಐಟಮ್ ಚೆಕ್ ಮಾಡ್ತಾ ಬರ್ಬೇಕು. ಡೆಬಿಟ್ ಸೈಡ್ ಡೈರೆಕ್ಟ್ ವೇಜ್ 7,55,000 ಇದೆ ನೋಡಿ. ನಾವು ಯಾವ ಟೇಕನ್ ಸೇಮ್ ಅಮೌಂಟ್ 7,55,000 ಇವನ್ ದ ಕಾಸ್ಟ್ ಶೀಟ್ ಆಲ್ಸೋ ಅಲ್ವಾ.
ನೋಡಿ 7,55,000. ಲೆಸ್ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ 18,000 ಮಾಡಿದ್ದೇವೆ ನೋಡಿ. ಅಲ್ಲಿ ಸಹ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ನೋಡಿ ಲೆಸ್ ಎಷ್ಟಿದು ಕ್ರೆಡಿಟ್ ಸೈಡ್ 18,000 ಇದೆಲ್ಲ ನೋಡಿ. ಟ್ರೇಡಿಂಗ್ ಅಕೌಂಟ್ ಪ್ರಾಫಿಟ್ ಅಕೌಂಟ್ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡೋದು ಒಂದೇ, ಕಾಸ್ಟ್ ಶೀಟ್ ಅಲ್ಲಿ ನಾವು ಮೈನಸ್ ಮಾಡೋದು ಒಂದೇ. ನೋಡಿ ನೆಟ್ ಇಫೆಕ್ಟ್ ಎಷ್ಟು 7,55,000 ಇಲ್ಲಿ ಡೆಬಿಟ್ ಮಾಡಿದ್ದು ವೇಜ್ ಅಂತ ಹೇಳಿ ಕ್ರೆಡಿಟ್ ಸೈಡ್ 18,000 ಕ್ರೆಡಿಟ್ ಮಾಡಿದ್ದೇವೆ. ಸೊ ಅಲ್ಲಿ ನೆಟ್ ಡೆಬಿಟ್ ಆಗಿದೆ ಎಷ್ಟು, ನೆಟ್ ಡೆಬಿಟ್ ಕೇಳಿದ್ರೆ 7,55,000 ಮೈನಸ್ 18,000 ಮಾಡಿದ್ರೆ ನಮಗೆ ಬರುವಂತ ಆನ್ಸರ್ ಸೇಮ್ 7,37,000 ಬರ್ತದೆ ನೋಡಿ. ಇಲ್ಲಿ ಉಂಟಲ್ಲ ಸೇಮ್ 7,37,000. ಹಾಗಿದ್ರೆ ಡೈರೆಕ್ಟ್ ವೇಜು ಮತ್ತೆ ಕ್ಲೋಸಿಂಗ್ ವರ್ಕಿಂಗ್ ಪ್ರೋಗ್ರೆಸ್ ಅಟ್ ವೇಜ್ ಸ್ಟೇಜು ಫೈನಾನ್ಷಿಯಲ್ ಬುಕ್ ಕಾಸ್ಟ್ ಬುಕ್ ಎರಡು ಸೇಮ್ ಇದೆ ಕಾರಣ ನೋ ನೀಡ್ ಟು ರಿಕನ್ಸೈಲ್. ನೆಕ್ಸ್ಟ್ ಐಟಮ್ ಆಫ್ ದಿ ಫೈನಾನ್ಷಿಯಲ್ ಅಕೌಂಟ್ ನೋಡಿ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್. ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಫೈನಾನ್ಷಿಯಲ್ ಬುಕ್ ಅಲ್ಲಿ 4,50,000 ಇದೆ, 4,15,000 ಇದೆ. ಕಾಸ್ಟ್ ಶೀಟ್ ನೋಡೋಣ. ಈಗ ಕಾಸ್ಟ್ ಶೀಟ್ ಅಲ್ಲಿ ಎಷ್ಟಿದೆ, ಕಾಸ್ಟ್ ಶೀಟ್ ಅಲ್ಲಿ ಸಹ 4,15,000 ಸೇಮ್ ಅಮೌಂಟ್ ಬಂತು ನೋಡಿ. ನಾವು 20% ತಗೊಂಡ್ರು ಸಹ ಅಮೌಂಟ್ ಸೇಮ್. ಸೊ ಎರಡು ಬುಕ್ ಅಲ್ಲಿ ಸೇಮ್ ಇದೆ ಕಾರಣ ಫ್ಯಾಕ್ಟ್ರಿ ಕಾಸ್ಟ್ ಅಲ್ಲಿ ವ್ಯತ್ಯಾಸ ಇಲ್ಲ, ಸೇಮು. ಆಮೇಲೆ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಬರೋಣ. 1,91,200 ಫೈನಾನ್ಷಿಯಲ್ ಬುಕ್ ಅಲ್ಲಿ. ಕಾಸ್ಟ್ ಶೀಟ್ ಎಷ್ಟು ಬಂತು ನಮಗೆ ಅಡ್ಮಿನಿಸ್ಟ್ರೇಷನ್ 3,72,000. ಹಾಗಿದ್ರೆ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸ್ ಅಲ್ಲಿ ವ್ಯತ್ಯಾಸ ಇದೆ. ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಮೋರ್ ಎಂಟರ್ಡ್ ಇನ್ ಕಾಸ್ಟಿಂಗ್. ಎಕ್ಸ್ಪೆನ್ಸಸ್ ಜಾಸ್ತಿ ಕಾಸ್ಟಿಂಗ್ ಅಲ್ಲಿ ತೋರಿಸಿದ ಕಾರಣ ಕಾಸ್ಟಿಂಗ್ ಪ್ರಾಫಿಟ್ ಕಡಿಮೆ ಆಯ್ತು. ಕಾಸ್ಟಿಂಗ್ ಪ್ರಾಫಿಟ್ ಕಡಿಮೆ ಆದ ಕಾರಣ ಬೇಸ್ ಪ್ರಾಫಿಟ್ ಕಡಿಮೆ ಆಯ್ತು. ಬೇಸ್ ಪ್ರಾಫಿಟ್ ಕಡಿಮೆ ಆದ ಕಾರಣ ನಾವು ಆಡ್ ಮಾಡಬೇಕು ಅಲ್ವಾ. ಒಂದು ನಿಮಿಷ ನೋಡಿ. ಫೈನಾನ್ಷಿಯಲ್ ಬುಕ್ ಅಲ್ಲಿ ಎಷ್ಟಿದೆ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ 1,91,200 ಸರಿಯಲ್ಲ. 1,91,200 ಉಂಟಲ್ಲ ಇದಲ್ವಾ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್. ಕಾಸ್ಟ್ ಶೀಟ್ ಅಲ್ಲಿ ಎಷ್ಟು ಬಂತು ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ 3,72,000. ಸೊ ಎಕ್ಸ್ಪೆನ್ಸಸ್ ಕಾಸ್ಟಿಂಗ್ ಅಲ್ಲಿ ಜಾಸ್ತಿ ತೋರಿಸಿದ್ದು. ಎಕ್ಸ್ಪೆನ್ಸಸ್ ಕಾಸ್ಟಿಂಗ್ ಅಲ್ಲಿ ಜಾಸ್ತಿ ತೋರಿಸಿದ ಕಾರಣ ನಾವೆಂತ ಮಾಡಬೇಕು, ನಾನೇನ್ ಮಾಡಿದೆ ಇಲ್ಲಿ ನೆಟ್ ಪ್ರಾಫಿಟ್ ಆಸ್ ಫೈನಾನ್ಷಿಯಲ್ ಅಕೌಂಟ್ ತಗೊಂಡೆ ಇಲ್ಲಿ ಬೇಸ್. ಸೋ ಫಾರ್ ಐ ಟೇಕ್ ನೆಟ್ ಪ್ರಾಫಿಟ್ ಕಾಸ್ಟ್ ಅಕೌಂಟ್ ಅಲ್ವಾ. ಈಗ ನಾನು ಯಾವ ತಗೊಂಡೆ, ಯುವರ್ ಬೇಸ್ ಪ್ರಾಫಿಟ್ ಹೇಳಿದ್ರು ಒಂದೇ, ಫೈನಾನ್ಷಿಯಲ್ ಅಕೌಂಟ್ ಪ್ರಾಫಿಟ್ ಹೇಳಿದ್ರು ಒಂದೇ. ಸೊ ಯುವರ್ ಫೈನಾನ್ಷಿಯಲ್ ಅಕೌಂಟ್ ಪ್ರಾಫಿಟ್ ಬೇಸ್ ಪ್ರಾಫಿಟ್ ಒನ್ ಅಂಡ್ ಸೇಮ್. ಈಗ ನೋಡಿ ಫೈನಾನ್ಷಿಯಲ್ ಅಕೌಂಟ್ ಪ್ರಾಫಿಟ್ ಅಲ್ಲಿ 1,62,800, 1,62,800 ಫೈನಾನ್ಷಿಯಲ್ ಅಕೌಂಟ್ ನೋಡಿ ನೋಡಿ ಕರೆಕ್ಟ್ ಅಲ್ಲ. ಸೊ ನಾನೀಗ ಬೇಸ್ ಯಾವ ತಗೊಂಡೆ, ಫಿನಾನ್ಷಿಯಲ್ ಅಕೌಂಟ್ ಪ್ರಾಫಿಟ್ ತಗೊಂಡೆ. ಸರಿ, ಈಗ ನೋಡುವ. ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಮೋರ್ ಎಂಟರ್ಡ್ ಇನ್ ಕಾಸ್ಟಿಂಗ್, ಕರೆಕ್ಟ್. ಇದು ಎಕ್ಸ್ಪೆನ್ಸಸ್ ಕಾಸ್ಟಿಂಗ್ ಅಲ್ಲಿ ಜಾಸ್ತಿ ತೋರಿಸಿದ್ದು, ಅಂದ್ರೆ ಫೈನಾನ್ಷಿಯಲ್ ಬುಕ್ ಅಲ್ಲಿ ಕಡಿಮೆ ತೋರಿಸಿದ್ದು. ಎಕ್ಸ್ಪೆನ್ಸಸ್ ಫೈನಾನ್ಷಿಯಲ್ ಬುಕ್ ಅಲ್ಲಿ ಕಡಿಮೆ ತೋರಿಸಿದ ಕಾರಣ, ಎಕ್ಸ್ಪೆನ್ಸಸ್ ಫೈನಾನ್ಷಿಯಲ್ ಅಕೌಂಟ್ ಅಲ್ಲಿ ಕಡಿಮೆ ತೋರಿಸಿದ ಕಾರಣ ಏನಾಯ್ತು, ಫಿನಾನ್ಷಿಯಲ್ ಪ್ರಾಫಿಟ್ ಜಾಸ್ತಿ. ಫಿನಾನ್ಷಿಯಲ್ ಪ್ರಾಫಿಟ್ ಜಾಸ್ತಿ ಅಂದ್ರೆ ಅರ್ಥ ಎಂತ, ಬೇಸ್ ಪ್ರಾಫಿಟ್ ಜಾಸ್ತಿ. ಬೇಸ್ ಪ್ರಾಫಿಟ್ ಜಾಸ್ತಿ ಆದ ಕಾರಣ ಲೆಸ್ ಮಾಡಬೇಕು ನೋಡಿ. ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಡಿಫರೆನ್ಸ್ ಅಮೌಂಟ್ 1,80,800. 1,80,800 ಹೇಗೆ ಬಂತು ಡಿಫರೆನ್ಸಸ್, 3,72,000 ಅಡ್ಮಿನಿಸ್ಟ್ರೇಷನ್ ಹೊರಟು ಕಾಸ್ಟ್ ಶೀಟ್ ಅಲ್ಲಿ ಎಂಟ್ರಿ ಆಗಿದ್ದು ಮೈನಸ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ 1,91,200 ಫೈನಾನ್ಷಿಯಲ್ ಬುಕ್ ಅಲ್ಲಿ ಉಂಟಲ್ಲ ಅದನ್ನ ಮೈನಸ್ ಮಾಡಿದ್ರೆ ಆಯ್ತು. ಸೊ ಬೇಸ್ ಯಾವ್ದು ತಗೊಂಡೆ, ನಾನೀಗ ಬೇಸ್ ಫೈನಾನ್ಷಿಯಲ್ ಬುಕ್ ತಗೊಂಡೆ. ಹಾಗಾಗಿ ನಾವು ಏನ್ ಮಾಡ್ಬೇಕೀಗ, ಫೈನಾನ್ಷಿಯಲ್ ಪ್ರಾಫಿಟ್ ಜಾಸ್ತಿ ಆಯ್ತಾ ಕಡಿಮೆ ಆಯ್ತು ಅದನ್ನ ನೋಡ್ಕೊಳ್ಬೇಕು ನಾವು ಫಸ್ಟಿಗೆ. ಓಕೆ, ಯು ಕ್ಯಾನ್ ಟೇಕ್ ಕಾಸ್ಟಿಂಗ್ ಆಲ್ಸೋ, ನೋ ಪ್ರಾಬ್ಲಮ್. ನೀವು ಕಾಸ್ಟಿಂಗ್ ತಗೊಂಡೋಗ ಮಕ್ಳು ಏನಾಗುತ್ತೆ ಗೊತ್ತಾ, ಇಲ್ಲಿ ನಾನು ಏನೆಲ್ಲ ಐಟಮ್ ಆಡ್ ಮಾಡಿದ್ನಲ್ಲ ಇದೆಲ್ಲ ಲೆಸ್ ಆಗುತ್ತೆ, ಏನೆಲ್ಲ ಲೆಸ್ ಮಾಡಿದ್ನಲ್ಲ ಅದೆಲ್ಲ ಆಡ್ ಆಗುತ್ತೆ ಅಷ್ಟೇ. ಅಲ್ಟಿಮೇಟ್ಲಿ ವಿಲ್ ಗೆಟ್ ಸೇಮ್ ಆನ್ಸರ್, ಡೋಂಟ್ ವರಿ, ಯು ಕ್ಯಾನ್ ಕ್ರಾಸ್ ಚೆಕ್. ರೈಟ್, ನೆಕ್ಸ್ಟ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಬನ್ನಿ. ಫೈನಾನ್ಷಿಯಲ್ ಬುಕ್ ಅಲ್ಲಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 2,25,000 ಇದೆ. ಕಾಸ್ಟಿಂಗ್ ಬುಕ್ ಅಲ್ಲಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಎಷ್ಟು, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 4,80,000 ಇದೆ ನೋಡಿ. ಇಲ್ಲಿ ಉಂಟು 4,80,000. ಸೊ ಹಾಗಿದ್ರೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕಾಸ್ಟಿಂಗ್ ಅಲ್ಲಿ ಜಾಸ್ತಿ ಇದೆ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕಾಸ್ಟಿಂಗ್ ಅಲ್ಲಿ ಜಾಸ್ತಿ ಇದೆ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕಾಸ್ಟಿಂಗ್ ಅಲ್ಲಿ ಜಾಸ್ತಿ ಆದ ಕಾರಣ, ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಕಾಸ್ಟಿಂಗ್ ಅಲ್ಲಿ ಜಾಸ್ತಿ ಇದೆ ಅರ್ಥ ಎಂತ, ಫೈನಾನ್ಷಿಯಲ್ ಬುಕ್ ಅಲ್ಲಿ ಕಡಿಮೆ ಇದೆ. ಈಗ ನಾನು ಯಾವ್ದು ತಗೊಳ್ಬೇಕು ಬೇಸ್, ಫೈನಾನ್ಷಿಯಲ್ ಅಕೌಂಟ್ ಅಲ್ಲ. ಸೊ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಫೈನಾನ್ಷಿಯಲ್ ಬುಕ್ ಅಲ್ಲಿ ಕಡಿಮೆ ತೋರಿಸಿದ್ದಾನೆ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಫೈನಾನ್ಷಿಯಲ್ ಬುಕ್ ಅಲ್ಲಿ ಕಡಿಮೆ ತೋರಿಸಿದ ಕಾರಣ, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಫೈನಾನ್ಷಿಯಲ್ ಬುಕ್ ಅಲ್ಲಿ ಕಡಿಮೆ ತೋರಿಸಿದ ಕಾರಣ ಫೈನಾನ್ಷಿಯಲ್ ಪ್ರಾಫಿಟ್ ಜಾಸ್ತಿ. ಫೈನಾನ್ಷಿಯಲ್ ಪ್ರಾಫಿಟ್ ಜಾಸ್ತಿ ಅರ್ಥ ಎಂತ, ಬೇಸ್ ಪ್ರಾಫಿಟ್ ಜಾಸ್ತಿ. ಬೇಸ್ ಪ್ರಾಫಿಟ್ ಜಾಸ್ತಿ ಆದ ಕಾರಣ ಲೆಸ್ ಮಾಡಬೇಕು ನೋಡಿ. ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಲೆಸ್ ಮಾಡಬೇಕು. ಡಿಫರೆನ್ಸ್ ಅಮೌಂಟ್ ನೀವು ಚೆಕ್ ಮಾಡಿ. ಫೈನಾನ್ಷಿಯಲ್ ಬುಕ್ ಕಾಸ್ಟ್ ಅಕೌಂಟ್ 2,55,000 ಬರುತ್ತೆ. ಓಕೆ, ನೆಕ್ಸ್ಟ್ ನೋಡಿ. 2 ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ 20,000. ಇದು ಫೈನಾನ್ಷಿಯಲ್ ಬುಕ್ ಅಲ್ಲಿ ಮಾತ್ರ ಎಂಟ್ರಿ ಆಗಿದೆ. ಎಕ್ಸ್ಪೆನ್ಸಸ್ ಫೈನಾನ್ಷಿಯಲ್ ಬುಕ್ ಅಲ್ಲಿ ಮಾತ್ರ ಎಂಟ್ರಿ ಆದ ಕಾರಣ ಫೈನಾನ್ಷಿಯಲ್ ಪ್ರಾಫಿಟ್ ಕಡಿಮೆ ಆಯಿತು. ಫೈನಾನ್ಷಿಯಲ್ ಪ್ರಾಫಿಟ್ ಕಡಿಮೆ ಅಂದ್ರೆ ಅರ್ಥ ಅಂತ ಇಲ್ಲಿ
ಬೇಸ್ ಪ್ರಾಫಿಟ್ ಕಡಿಮೆ ಆಯಿತು. ಬೇಸ್ ಪ್ರಾಫಿಟ್ ಕಡಿಮೆ ಆದ ಕಾರಣ ನಾವೀಗ ಎಂತ ಮಾಡಬೇಕು, ಜಾಸ್ತಿ ಮಾಡಬೇಕು. ಜಾಸ್ತಿ ಮಾಡೋದು ಹೇಗೆ, ಆ್ಯಡ್ ಮಾಡೋದು. ನೋಡಿ ಪ್ರಿಲಿಮಿನರಿ ಎಕ್ಸ್ಪೆನ್ಸ್ 20,000 ಆ್ಯಡ್ ಮಾಡಬೇಕು. ಓಕೆ, ನೆಕ್ಸ್ಟ್ ಡೆಬಿಟ್ ಸೈಡ್ ಆಫ್ ದಿ ಇದು ಫೈನಾನ್ಷಿಯಲ್ ಅಕೌಂಟ್. ಗುಡ್ ವಿಲ್ ರಿಟರ್ನ್ ಆಫ್ 10,000. ಇದು ಸಹ ಹಾಗೆ ಎಕ್ಸ್ಪೆನ್ಸಸ್ ಫೈನಾನ್ಷಿಯಲ್ ಬುಕ್ ಮಾತ್ರ ಎಂಟ್ರಿ ಆಗಿದೆ. ಎಕ್ಸ್ಪೆನ್ಸಸ್ ಫೈನಾನ್ಷಿಯಲ್ ಬುಕ್ ಮಾತ್ರ ತೋರಿಸಿದ ಕಾರಣ ಫಿನಾನ್ಷಿಯಲ್ ಪ್ರಾಫಿಟ್ ಕಡಿಮೆ ಆಯಿತು. ಫಿನಾನ್ಷಿಯಲ್ ಪ್ರಾಫಿಟ್ ಕಡಿಮೆ ಅಂದ್ರೆ ಅರ್ಥ ಅಂತ ಇಲ್ಲಿ ಬೇಸ್ ಪ್ರಾಫಿಟ್ ಕಡಿಮೆ ಆಯಿತು. ಬೇಸ್ ಪ್ರಾಫಿಟ್ ಕಡಿಮೆ ಆದ ಕಾರಣ ನಾವು ಜಾಸ್ತಿ ಮಾಡಬೇಕು. ಬೇಸ್ ಪ್ರಾಫಿಟ್ ಜಾಸ್ತಿ ಆದ ಕಾರಣ ಜಾಸ್ತಿ ಮಾಡಬೇಕು, ಆ್ಯಡ್ ಮಾಡಬೇಕು. ನೋಡಿ ಗುಡ್ ವಿಲ್ ರಿಟರ್ನ್ ಆಫ್ ಆ್ಯಡ್ ಮಾಡಬೇಕು 10,000. ಓಕೆ, ನೆಕ್ಸ್ಟ್ ನೆಟ್ ಪ್ರಾಫಿಟ್ ನಾವು ಬೇಡ, ನಾವು ಆಲ್ರೆಡಿ ಬರ್ದಾಗಿದೆ. ನೆಟ್ ಪ್ರಾಫಿಟ್ ಆಲ್ರೆಡಿ ನಾವು ಟೇಕನ್ ಆಸ್ ಎ ಬೇಸ್. ನಾವು ಕಮ್ ಟು ಕ್ರೆಡಿಟ್ ಸೈಡ್. ಕ್ರೆಡಿಟ್ ಸೈಡಲ್ಲಿ ಸೇಲ್ಸ್ ಎರಡು ಬುಕ್ಕಲ್ಲಿ ಸೇಮ್ ಇದೆ ಕಾರಣ ನೋ ನೀಡ್ ಟು ರಿಕನ್ಸೈಲ್ ಅಲ್ವಾ. ದೆನ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ ಫೈನಾನ್ಷಿಯಲ್ ಬುಕ್ಕಲ್ಲಿ 80,000 ಇದೆ. ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ ಫೈನಾನ್ಷಿಯಲ್ ಬುಕ್ಕಲ್ಲಿ 80,000 ಇದೆ. ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ ಇಲ್ಲಿ ಎಷ್ಟಿದೆ ನೋಡುವ. ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ ಇಲ್ಲಿ ಉಂಟು ನೋಡಿ, ಇಲ್ಲಿ ಇದಲ್ವಾ 92,000 ಅಲ್ಲ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್. 92,000 ಕಾಸ್ಟಿಂಗ್ ಅಲ್ಲಿ ಇದೆ, 80,000 ಫೈನಾನ್ಷಿಯಲ್ ಬುಕ್ ಅಲ್ಲಿ ಇದೆ. ಏನಾಯ್ತು ಈಗ, ಫೈನಾನ್ಷಿಯಲ್ ಬುಕ್ ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ಕಡಿಮೆ ತೋರಿಸಿದ್ದಾನೆ. ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ಎಕ್ಸ್ಪೆನ್ಸ್ ರೆವಿನ್ಯೂ, ಕ್ಲೋಸಿಂಗ್ ಸ್ಟಾಕ್ ಇಸ್ ರೆವಿನ್ಯೂ ಫೈನಾನ್ಷಿಯಲ್ ಬುಕ್ ಅಲ್ಲಿ ಕಡಿಮೆ ತೋರಿಸಿದ್ದು. ರೆವಿನ್ಯೂ ಫೈನಾನ್ಷಿಯಲ್ ಬುಕ್ ಅಲ್ಲಿ ಕಡಿಮೆ ತೋರಿಸಿದ ಕಾರಣ ಫಿನಾನ್ಷಿಯಲ್ ಪ್ರಾಫಿಟ್ ಕಡಿಮೆ. ಫಿನಾನ್ಷಿಯಲ್ ಪ್ರಾಫಿಟ್ ಕಡಿಮೆ ಅಂದ್ರೆ ಈ ಪ್ರಾಬ್ಲಮ್ಗೆ ಬೇಸ್ ಪ್ರಾಫಿಟ್ ಕಡಿಮೆ, BP ಕಡಿಮೆ ಆದ ಕಾರಣ ನಾವು ಜಾಸ್ತಿ ಮಾಡಬೇಕು. ಆಡ್ ಕ್ಲೋಸಿಂಗ್ ಸ್ಟಾಕ್ 12,000 ಡಿಫರೆನ್ಸ್. ಸರಿಯಲ್ಲ. ನೆಕ್ಸ್ಟ್ ಕ್ರೆಡಿಟ್ ಸೈಡ್ ಬನ್ನಿ. ನೋಡಿ ಕ್ಲೋಸಿಂಗ್ ವರ್ಕಿಂಗ್ ಪ್ರೋಗ್ರೆಸ್ ಮಟೀರಿಯಲ್ 32,000 ರೂಪಾಯಿ ಸೇಮ್ ನಾವು ಎರಡು ಬುಕ್ ಹಾಗೆ ತಗೊಂಡಿದ್ದೇವೆ. ವರ್ಕಿಂಗ್ ವೇಜಸ್ ಸಹ 18,000 ಎರಡು ಬುಕ್ಕಲ್ಲಿ ಸೇಮ್ ತಗೊಂಡಿದ್ದೇವೆ. ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಸಹ ಎರಡು ಬುಕ್ಕಲ್ಲಿ ನಾವು ಸೇಮ್ ತಗೊಂಡಿದ್ದೇವೆ. ಫ್ಯಾಕ್ಟ್ರಿ ಎಕ್ಸ್ಪೆನ್ಸ್ ನೋಡಿ 10,000 ಅಲ್ಲ, ಇಲ್ಲಿ 10,000 ಇದೆ. ಕಾಸ್ಟ್ ಶೀಟಲ್ಲಿ ಸಹ ನೋಡಿ ಕ್ಲೋಸಿಂಗ್ ವರ್ಕಿಂಗ್ ಪ್ರೋಗ್ರೆಸ್ ನಾವು 10,000 ಮೈನಸ್ ಮಾಡಿದ್ದು ನೋಡಿ 10,000 ಎರಡು ಬುಕ್ಕಲ್ಲಿ ಸೇಮ್ ಇದೆ, ಹಾಗಾಗಿ ನೋ ನೀಡ್ ಟು ರಿಕನ್ಸೈಲ್. ನೆಕ್ಸ್ಟ್ ಲಾಸ್ಟ್ ಐಟಮ್ ಕ್ರೆಡಿಟ್ ಸೈಡ್ ಅಲ್ಲಿ ಬೈ ಡಿವಿಡೆಂಡ್ ರಿಸೀವ್ 9,000 ಇಟ್ಸ್ ಇನ್ಕಮ್. ಈ ಇನ್ಕಮ್ ಫೈನಾನ್ಷಿಯಲ್ ಬುಕ್ ಅಲ್ಲಿ ಮಾತ್ರ ಎಂಟ್ರಿ ಆಗಿದೆ. ಈ ಇನ್ಕಮ್ ಫೈನಾನ್ಷಿಯಲ್ ಬುಕ್ ಅಲ್ಲಿ ಮಾತ್ರ ಎಂಟ್ರಿ ಆದ ಕಾರಣ ಫಿನಾನ್ಷಿಯಲ್ ಪ್ರಾಫಿಟ್ ಜಾಸ್ತಿ ಆಯ್ತು. ಫಿನಾನ್ಷಿಯಲ್ ಪ್ರಾಫಿಟ್ ಜಾಸ್ತಿ ಅಂದ್ರೆ ಬೇಸ್ ಪ್ರಾಫಿಟ್ ಜಾಸ್ತಿ ಆಯ್ತು. BP ಜಾಸ್ತಿ ಆದ ಕಾರಣ ಲೆಸ್ ಮಾಡಬೇಕು. ಸರಿಯಾ. ಈಗ ಕಾಸ್ಟ್ ಶೀಟ್ ಒಮ್ಮೆ ಚೆಕ್ ಮಾಡು, ಮೇಲೆ ಚೆಕ್ ಮಾಡು. ನಾವು ಡೈರೆಕ್ಟ್ ಮಟೀರಿಯಲ್ ಎರಡು ಅಮೌಂಟ್ ತಗೊಂಡಿದ್ದೇವೆ, ಟ್ಯಾಲಿ ಮಾಡಿದ್ದೇವೆ ಅಲ್ವಾ. ಮಟೀರಿಯಲ್ ಮತ್ತೆ ಕ್ಲೋಸಿಂಗ್ ವರ್ಕ್ ನಾವು ಚೆಕ್ ಮಾಡಿದ್ದೇವೆ. ಆಮೇಲೆ ಡೈರೆಕ್ಟ್ ವೇಜಸ್ ಅನ್ನು ತಗೊಂಡಿದ್ದೇವೆ ಅಲ್ವಾ. ಎರಡು ಅಮೌಂಟ್ ಕಂಪೇರ್ ಮಾಡಿ ಆಯಿತು. ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಕಂಪೇರ್ ಮಾಡಿ ಆಯಿತು. ಆಮೇಲೆ ಕ್ಲೋಸಿಂಗ್ ವರ್ಕಿಂಗ್ ಪ್ರೋಗ್ರೆಸ್ ಎರಡು ಕಡೆ ಸೇಮ್ ಇದೆ. ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಕಂಪೇರ್ ಮಾಡಿ ಆಯಿತು. ಕ್ಲೋಸಿಂಗ್ ವರ್ಕಿಂಗ್ ಪ್ರೋಗ್ರೆಸ್ ಕ್ಲೋಸಿಂಗ್ ಫಿನಿಶ್ ಸ್ಟಾಕ್ನ ಕಂಪೇರ್ ಮಾಡಿ ಆಯಿತು. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಕಂಪೇರ್ ಮಾಡಿ ಆಯಿತು. ಅಲ್ಲಿಗೆ ಎಲ್ಲ ಐಟಮ್ ತಗೊಂಡಾಗ ಆಯ್ತು. ನಾವು ಈಗ ಏನು ಮಾಡಬೇಕು, ಅಮೌಂಟ್ ಆ್ಯಡ್ ಮಾಡೋದೆಲ್ಲ ಆ್ಯಡ್ ಮಾಡಿ. ಸೊ ಆ್ಯಡ್ ಮಾಡಿ ನಿಮ್ಗೆ ಆಗೇಷ್ಟು ಬರುತ್ತೆ ಕೇಳಿದರೆ ನೋಡಿ 42,000 ಬಂತು. ಸೊ 1,62,800 ಇದು ನೋಡಿ. ನಾನು ತಗೊಂಡಿದ್ದೆ ಫೈನಾನ್ಷಿಯಲ್ ಬುಕ್ ಪ್ರಾಫಿಟ್. ಈ ಪ್ರಾಬ್ಲಮ್ ಸ್ವಲ್ಪ ಚೇಂಜ್ ಮಾಡಿದೆ ನಾನು, ಅಂದರೆ ಯಾವಾಗಲೂ ಕಾಸ್ಟಿಂಗ್ ತಗೊಳ್ಬೇಕಂತಿರಲಿಲ್ಲ, ಚೇಂಜಿಗೋಸ್ಕರ ನಾನು ತಗೊಂಡಿದ್ವಿ. ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಆಸ್ ಬೇಸ್ ತಗೊಂಡು, ಹೆಚ್ಚಾಗಿ ನಾವು ತಗೊಳ್ಳೋದು ಕಾಸ್ಟ್ ಅಕೌಂಟ್ ಅಲ್ವಾ. ಒಂದು ಫೈನಾನ್ಷಿಯಲ್ ಅಕೌಂಟ್ ತಗೊಂಡು ನೋಡು ಅಂತ ನಾನು ಮಾಡಿದ್ದು ಈಗ. ಸೊ ಆಗ ನಮಗೆ ಆ್ಯಡ್ ಮಾಡೋದು ಎಷ್ಟು ಬಂತು, ಲೆಸ್ ಮಾಡೋದು ರೋಟ್ ಮಾಡಿ. ಆಗ ನಮಗೆ 4,44,800 ಲೆಸ್ ಮಾಡಿ ಬಂತು. 2,04,800 4,44,000 ಮೈನಸ್ ಬಂತು, ಅದು ಲಾಸು ಆಗಿದೆ. ನೆಟ್ ಲಾಸ್ ಆಸ್ ಪರ್ ಕಾಸ್ಟ್ ಅಕೌಂಟು ಚೆಕ್ ಮಾಡೋ 2,40,000 ಬಂತು. ಕಾಸ್ಟಿಂಗ್ ಎಷ್ಟು ಬಂತು ನೋಡಿ, ಕಾಸ್ಟ್ ಶೀಟ್ ನೋಡಿ. ಎಸ್, ಕಾಸ್ಟ್ ಶೀಟ್ ಲೆಸ್ ನಮ್ಗೆ ಲಾಸ್ ಅಷ್ಟೇ ಇದೆ, 2,40,000 ಲಾಸ್ ಇದೆ. ಅಲ್ಲಿಗೆ ನಮ್ಗೆ ಏನರ್ಥ, ಟ್ಯಾಲಿ ಆಯಿತು. ಸರಿ ಅಲ್ವಾ. ನೋಡಿ ನೆಟ್ ಲಾಸ್ ಫೈನಾನ್ಷಿಯಲ್ ಅಕೌಂಟ್ ಪ್ರಾಫಿಟ್ ಇತ್ತು ನಮಗೆ, ಇಲ್ಲಿ ಬರುವಾಗ ನೆಟ್ ಲಾಸ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಆಯಿತು, ಟ್ಯಾಲಿ ಆಗಿದೆ. ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಸೇಮ್ ಪ್ರಾಬ್ಲಮ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ಸೆಮಿಸ್ಟರ್ ಎಕ್ಸಾಮ್. ಇದೇ ಪ್ರಾಬ್ಲಮ್ ಬಂದರೂ ಬರ್ಬೋದು, ಅಥವಾ ಸ್ವಲ್ಪ ಅಮೌಂಟ್ ಚೇಂಜ್ ಮಾಡಿ ಕೂತ್ಕೊಳ್ಬೋದು, ಅಷ್ಟು ಒಳ್ಳೆ ಪ್ರಾಬ್ಲಮ್ ಇದೆ. ಓಕೆ, ಲಿಸನ್ ಕೇರ್ಫುಲಿ ಒನ್ಸ್ ಅಗೇನ್. ಎಕ್ಸ್ಪ್ಲನೇಷನ್ ಇನ್ನೊಮ್ಮೆ ಕೇಳಿ, ಮತ್ತೆ ನೀವು ಸಹ ವರ್ಕೌಟ್ ಮಾಡಿ. Now it is your time to put your attendance. You can put your attendance in the chat box. While putting attendance, remember 3 things are required. Your name, section haki, full registration number haki. Name, section, full registration number. You get doubt, any doubt you can ask. Is your doubt. If you have any doubt, you can ask. ಇದರ್ಥ ಆಯ್ತಲ್ಲ. ಮಟೀರಿಯಲ್ ಕಾಸ್ಟ್ ಡೆಬಿಟ್ ಮಾಡೋದು 13,70,000, ಕ್ರೆಡಿಟ್ ಮಾಡೋದು 32,000. ಅಲ್ಲಿ ನೆಟ್ ಅಮೌಂಟ್ ಡೆಬಿಟ್ ಆಗಿದೆ ಎಷ್ಟು,
ನೆಟ್ ಅಮೌಂಟ್ ಡೆಬಿಟ್ ಎಷ್ಟು ಕೇಳಿದ್ರೆ ನಮ್ಮ ಕಾಸ್ಟ್ ಶೀಟಲ್ಲಿ ಅಮೌಂಟ್ ಔಟರ್ ಕಾಲಮ್ ಬರೀತಲ್ಲ 13 ಲಕ್ಷದ ಇದೇ ಅಮೌಂಟ್ ನೆಟ್ ಅಮೌಂಟ್ ಡೆಬಿಟ್ ಆಗಿದ್ದು. ಸೊ ಕಾಸ್ಟ್ ಶೀಟಲ್ಲಿ ನಾವು ಅಮೌಂಟ್ ಎಷ್ಟು ತೋರಿಸಿದ್ದು, ಸೇಮ್ ಅಮೌಂಟ್ ತೋರಿಸಿದ್ದು. ಸಿಮಿಲರ್ಲಿ ಡೈರೆಕ್ಟ್ ವೇಜು ಹಾಗೆ, ನಾವು ಕಾಸ್ಟ್ ಶೀಟಲ್ಲಿ ನೆಟ್ ಒಟ್ಟಿಗೆ ಎಷ್ಟು ಕೊಟ್ಟು ಔಟರ್ ಕಾಲಮಲ್ಲಿ 7,37,000. ಫೈನಾನ್ಷಿಯಲ್ ಬುಕ್ ನೋಡಿ 7,55,000 ಡೆಬಿಟ್ ಅಂತ ಇತ್ತು, ಕ್ರೆಡಿಟ್ ಅಲ್ಲಿ ವೇಜಸ್ 18,000 ಇದೆ, ಮೈನಸ್ ಮಾಡಿ 7,55,000 ಮೈನಸ್ 18,000 ಮಾಡೋದು ನೆಟ್ ಅಮೌಂಟ್ ಡೆಬಿಟ್ ಮಾಡೋದು. ಫೈನಾನ್ಷಿಯಲ್ ಬುಕ್ ಅಲ್ಲಿ ಎಷ್ಟು ಕೇಳಿದ್ರೆ ನೀವು ಕಾಸ್ಟಿಂಗ್ ಅಲ್ಲಿ ಎಷ್ಟು ಬರ್ತೀರಿ 7,37,000 ಬರ್ತಲ್ಲ, ಅದೇ ಅಮೌಂಟ್ ಅಲ್ಲಿ ಸಹ ನೆಟ್ ಅಮೌಂಟ್ ಡೆಬಿಟೆಡ್. ಸೊ ಹಾಗಾಗಿ 2 ಬುಕ್ ಟ್ಯಾಲಿ ಆಗಿದೆ. ಸೊ ಟ್ಯಾಲಿ ಆದ ಕಾರಣ ಅದು ರೀಕನ್ಸಿಲೇಷನ್ ಬಂದಿಲ್ಲ. ಸೊ ಹಾಗಿದ್ರೆ ಸ್ಪೆಷಾಲಿಟಿ ದಿಸ್ ಪ್ರಾಬ್ಲಮ್ ಇಸ್ ಕ್ಲೋಸಿಂಗ್ ವರ್ಕಿಂಗ್ ಪ್ರೋಗ್ರೆಸ್ ಅನ್ನ ಕನ್ಸಾಲಿಡೇಟೆಡ್ ಕೊಟ್ಟರೆ ಆ ಕನ್ಸಾಲಿಡೇಟೆಡ್ ಅಮೌಂಟ್ ಅನ್ನ ನಾವು ಬಿಫೋರ್ ರೈಟಿಂಗ್ ವರ್ಕ್ಸ್ ಕಾಸ್ಟ್ ಅಂತ ಲೆಸ್ ಕ್ಲೋಸಿಂಗ್ ವರ್ಕಿಂಗ್ ಪ್ರೋಗ್ರೆಸ್ ನ ಬರೀತಾ ಇತ್ತು ನಾವು. ಬಟ್ ಈ ಪ್ರಾಬ್ಲಮ್ ಅಲ್ಲಿ ಏನಾಯ್ತು, ವಿ ಆರ್ ಗಿವನ್ ವಿತ್ ಕ್ಲೋಸಿಂಗ್ ವರ್ಕಿಂಗ್ ಪ್ರೋಗ್ರೆಸ್ ಅಟ್ ಮಟೀರಿಯಲ್ ಸ್ಟೇಜ್, ವಿ ಆರ್ ಗಿವನ್ ವಿತ್ ಕ್ಲೋಸಿಂಗ್ ವರ್ಕಿಂಗ್ ಪ್ರೋಗ್ರೆಸ್ ಅಟ್ ಲೇಬರ್ ಸ್ಟೇಜ್, ವಿ ಆರ್ ಗಿವನ್ ವಿತ್ ಕ್ಲೋಸಿಂಗ್ ವರ್ಕಿಂಗ್ ಪ್ರೋಗ್ರೆಸ್ ಅಟ್ ಫ್ಯಾಕ್ಟರಿ ಸ್ಟೇಜ್. ಈ ಮೂರು ಸ್ಟೇಜ್ ಬೇರೆ ಬೇರೆ ಕೊಟ್ಟ ಕಾರಣ ಆಯಾಯ ಸ್ಟೇಜ್ ಅಲ್ಲಿ ಅದನ್ನ ಅಡ್ಜಸ್ಟ್ ಮಾಡಬೇಕು. ಓಪನಿಂಗ್ ಕೊಟ್ಟರೆ ಆಡ್ ಮಾಡಬೇಕು, ಆಡ್ ಓಪನಿಂಗ್ ವರ್ಕಿಂಗ್ ಪ್ರೋಗ್ರೆಸ್, ಕ್ಲೋಸಿಂಗ್ ಕೊಟ್ಟರೆ ಲೆಸ್ ಕ್ಲೋಸಿಂಗ್ ವರ್ಕಿಂಗ್ ಪ್ರೋಗ್ರೆಸ್. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಪ್ರಾಬ್ಲಮ್, ಸ್ಪೆಷಲ್ ಪ್ರಾಬ್ಲಮ್ ಅಂತ. ಎಸ್, ಇಫ್ ಯು ಹ್ಯಾವ್ ಎನಿ ಡೌಟ್ ಯು ಕ್ಯಾನ್ ಡೆಫಿನೆಟ್ಲಿ ಆಸ್ಕ್. ಇದು ಸಹ 24 ಮಾರ್ಕ್ಸ್ ಇಂಪಾರ್ಟೆಂಟ್ ಪ್ರಾಬ್ಲಮ್. Any doubts? If you have any doubt, definitely you can ask. Unmute ಮಾಡಿ ಕೇಳಿ. ಸೊ ಹಾಗೆ ಅರ್ಥ ಆಗಿದೆ ಅಂತ ಅರ್ಥ, ಡೌಟ್ ಇಲ್ಲ ಅಂತ ಹೇಳಿದ್ರೆ. ಸೊ ಇಲ್ಲಿ ನಾನು ಅದು ಅರ್ಥ ಆಯ್ತಲ್ಲ ನಿಮಗೆ, ನಾನು ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ತಗೊಂಡಿಲ್ಲ, ಇಲ್ಲಿ ಐ ಹ್ಯಾವ್ ಟೇಕನ್ ನೆಟ್ ಪ್ರಾಫಿಟ್ ಆಸ್ ಅ ಫಿನಾನ್ಷಿಯಲ್ ಅಕೌಂಟು. ಯಾವ್ದು ಬೇಕೋ ತಗೊಳ್ಳೋದು ಬೇಸ್ ನನಗೆ. ನೀವು ಸಪೋಸ್ ಈಗ ನೀವು ಮನೆಯಲ್ಲಿ ನಮ್ಮ ನೋಡ್ಬೇಕು, ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ತಗೊಂಡು ಮಾಡಿ, ಆಗೇನಾಗುತ್ತೆ ಗೊತ್ತಾ, ನಾನು ಯಾವ್ದೆಲ್ಲ ಐಟಮ್ ಆಡ್ ಮಾಡಿದ್ನಲ್ಲ ಇದೆಲ್ಲ ಐಟಮ್ ಆಡ್ ಮಾಡೋದೆಲ್ಲ ಲೆಸ್ ಆಗಿ ಬರುತ್ತೆ. ನೀವು ಇಲ್ಲಿ ನಾನು ಲೆಸ್ ಆಗಿ ತಗೊಂಡ ಐಟಮ್ ಎಲ್ಲ ಇದೇನಾಗುತ್ತೆ ಆಡ್ ಆಗಿ ಬರ್ತದೆ. ಯಾವಾಗ ಆಡ್ ಲೆಸ್ ಆಗೋದು ಆಡ್ ಆಗೋದು ಯಾವಾಗ, ವೆನ್ ಯು ಆರ್ ಟೇಕಿಂಗ್ ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಆಸ್ ಬೇಸ್. ನಾನೇನ್ ಮಾಡಿದೆ ಇಲ್ಲಿ, ಐ ಹ್ಯಾವ್ ಟೇಕನ್ ನೆಟ್ ಪ್ರಾಫಿಟ್ ಆಸ್ ಅ ಫಿನಾನ್ಷಿಯಲ್ ಅಕೌಂಟ್. ಹಾಗಾಗಿ ಫಿನಾನ್ಷಿಯಲ್ ಅಕೌಂಟ್ ಪ್ರಾಫಿಟ್ ಏನಾಯ್ತು ಬೇಕು ನನಗೆ. ಫಿನಾನ್ಷಿಯಲ್ ಪ್ರಾಫಿಟ್ ಜಾಸ್ತಿ ಆದ್ರೆ ಅದರ್ಥ ಬೇಸ್ ಪ್ರಾಫಿಟ್ ಜಾಸ್ತಿ ಆಯಿತು, ಬೇಸ್ ಪ್ರಾಫಿಟ್ ಜಾಸ್ತಿ ಆದ ಕಾರಣ ಲೆಸ್ ಮಾಡಬೇಕು. ಯಾವುದೋ ಒಂದು ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ ಫಿನಾನ್ಷಿಯಲ್ ಪ್ರಾಫಿಟ್ ಕಡಿಮೆ ಆಯಿತು, ಆಗ ಫಿನಾನ್ಸ್ ಅಕೌಂಟ್ ಪ್ರಾಫಿಟ್ ಕಡಿಮೆ ಅಂದ್ರೆ ಬಿಪಿ ಕಡಿಮೆ ಆಯಿತು, ಬಿಪಿ ಕಡಿಮೆ ಆದ ಕಾರಣ ಆಡ್ ಮಾಡಬೇಕು. ಈ ರೀತಿ ನಾವು ಹೋಗ್ಬೇಕು. ಯು ಕ್ಯಾನ್ ಟೇಕ್ ಎನಿ ಒನ್ ಆಸ್ ಎ ಬೇಸ್. ಬೇಸ್ ಪ್ರಾಫಿಟ್ ಮೇ ಬಿ ಫಿನಾನ್ಷಿಯಲ್ ಅಕೌಂಟ್, ಬೇಸ್ ಪ್ರಾಫಿಟ್ ಮೇ ಬಿ ಇವನ್ ಕಾಸ್ಟಿಂಗ್ ಪ್ರಾಫಿಟ್. ಎನಿ ಡೌಟ್ಸ್? If you have no doubts, I'll wind up the class. ಕೇಳಲಿಕ್ಕಿದ್ರೆ ಕೇಳಿ. ಎಸ್, ಸೊ ಯಾರಿಗೂ ಡೌಟ್ ಇಲ್ಲ, ಸೊ ಕ್ಲೋಸ್ ಮಾಡ್ತಾನೆ ಆಗಿದ್ರೆ ಥ್ಯಾಂಕ್ ಯು ವೆರಿ ಮಚ್. ನೀವು ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಓವರ್ ಎ ಫೋನ್ ಆಲ್ಸೋ, ಯು ಕ್ಯಾನ್ ಸೆಂಡ್ ಮೆಸೇಜ್ ಥ್ರೂ ವಾಟ್ಸಪ್ ಆಲ್ಸೋ. ಓಕೆ, ನಾರ್ಮಲ್ ಮೆಸೇಜ್ ಆಲ್ಸೋ ಯು ಕ್ಯಾನ್ ಸೆಂಡ್. ನಥಿಂಗ್ ಟು, ನೋ ನೀಡ್ ಟು ಹೆಸಿಟೇಟ್. ಡೌಟ್ ಕೇಳಿದ್ರೆ ಕೇಳಿ, ಇಟ್ಸ್ ಯುವರ್ ರೈಟ್. So today I have solved the problem different way. I have not used an Excel sheet. PPT ಅಲ್ಲಿ ನಾನೆಲ್ಲ ಆನ್ಸರ್ ಇಟ್ಕೊಂಡು ನಿಮ್ಗೆ ಅದು ಹೇಗೆ ಬಂತು ಅಂತ ಎಕ್ಸ್ಪ್ಲೇನ್ ಮಾಡಿದೆ. ಹೀಗೆ ಮಾಡಿದ್ರೆ ನಾನು ಐ ಕ್ಯಾನ್ ಫಿನಿಶ್ ವಿದಿನ್ 35 ಮಿನಿಟ್ಸ್ ಅಲ್ಲಿ ಮುಗಿಸ್ಲಿಕ್ಕೆ ಆಗುತ್ತೆ ಕ್ಲಾಸ್. ನಾನು ಎಕ್ಸೆಲ್ ಶೀಟ್ ಟೈಪ್ ಮಾಡ್ತಾ ಹೋದ್ರೆ ನಾನು ಟೈಮ್ ತಗೊಳುತ್ತೆ, ಆಗ ನನಗೆ ಐ ರಿಕ್ವೈರ್ ಮೋರ್ ದನ್ 40 ಮಿನಿಟ್ಸ್, ಆಗ ನನಗೆ ಲೈವ್ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ನೋ ಡೌಟ್ಸ್? ಎಸ್, ವೈಂಡ್ ಅಪ್ ಮಾಡ್ತೇನೆ. Thank you very much. Thank you one and all.